ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಪರಮಾತ್ಮನನ್ನು ಧ್ಯಾನಿಸುತ್ತಾ ಪ್ರತಿ ವಾರದಂತೆ ಈ ವಾರವೂ ಸಹ ಈ ಒಂದು ಸಾಪ್ತಾಹಿಕ ಸತ್ಸಂಗದಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ವಿಶೇಷವಾಗಿ ಪ್ರತಿ ಭಾನುವಾರವೂ ಸಹ ನಾವು ಆಧ್ಯಾತ್ಮಿಕ ವಿಚಾರಗಳನ್ನು ತೆಗೆದುಕೊಂಡು ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳುವಂತಹ ಮತ್ತು ನಮ್ಮ ಆತ್ಮದ ಕಲ್ಯಾಣವನ್ನು ಮಾಡಿಕೊಳ್ಳುವ ವಿಚಾರಗಳನ್ನು ನಾವು ಪ್ರತಿ ವಾರ ಶರಣರ ವಚನಗಳಾಗಿರ್ಬೋದು ಅಥವಾ ಅನೇಕ ಮಹಾತ್ಮರ ಜೀವನದ ಚಿಂತನೆಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಆದರೆ ಈ ದಿನ ಒಂದು ವಿಶೇಷವಾದ ಸುದಿನ. ಇಲ್ಲಿಯ ತನಕ ಜಗತ್ತಿನಲ್ಲಿ ಯಾವೆಲ್ಲ ಮಹಾತ್ಮರು ಬಂದಿದ್ದಾರೆ, ಯಾವೆಲ್ಲ ಸಂತರು ಶರಣರು ಬಂದಿದ್ದಾರೆ, ಅವರೆಲ್ಲರನ್ನೂ ಕೂಡ ನಾವು ಮಹಿಮೆ ಮಾಡ್ತಾ ಬಂದಿದ್ದೇವೆ. ಆದರೆ ನಮ್ಮ ಕಣ್ಣೆದರಲ್ಲಿರುವ ತಾಯಿಯನ್ನು ನಾವು ಯಾವತ್ತೂ ಕೂಡ ಮಹಿಮೆ ಮಾಡಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಯಾಕಂದರೆ ತಾಯಿ ನಮಗೆ ದೂರನೂ ಇಲ್ಲ, ತಾಯಿಗೆ ನಾವು ಮಹಿಮೆ ಮಾಡಿಕೊಳ್ಬೇಕು ಅನ್ನುವಷ್ಟು ನಮ್ಮಿಂದ ಯಾವತ್ತು ನಿರೀಕ್ಷೆನೂ ಕೂಡ ಮಾಡೋದಿಲ್ಲ ತಾಯಿ. ಹಾಗಾಗಿ ಇವತ್ತು ವಿಶೇಷವಾಗಿ ಅಂಥ ತಾಯಂದಿರ ದಿನ ಇವತ್ತು ಇರೋದರಿಂದ ನಾವು ಮೊಟ್ಟ ಮೊದಲನೇದಾಗಿ ಜಗತ್ತಿನಲ್ಲಿರುವ ಎಲ್ಲ ತಾಯಂದಿರಿಗೆ ಈ ತಾಯಂದಿರ ದಿನದ ಶುಭಾಶಯಗಳನ್ನು ನಾವು ತಿಳಿಸೋಣ. ಈ ಒಂದು ತಾಯಿಯ ಕುರಿತಾಗಿ ಇವತ್ತೊಂದು ಚಿಂತನೆಯನ್ನು ಮಾಡಬೇಕು ಅಂತ ನನಗೆ ಸಂಕಲ್ಪ ಬಂತು. ಏನನ್ನಿಸ್ತಾ ಇದೆ ನಿಮಗೆ? ಮಾತಾಡ್ಬೋದಾ? ಮಾತಾಡಲಿಕ್ಕೆ ಇದಕ್ಕಿಂತ ಏನಾದರೂ ದೊಡ್ಡ ವಿಷಯ ಏನಾದರೂ ಇದೆಯಾ ಜಗತ್ತಲ್ಲಿ? ಜಗತ್ತಿನಲ್ಲಿ ತಾಯಿಗಿಂತ ದೊಡ್ಡದು ಇನ್ಯಾವುದೂ ಇಲ್ಲ ಅಂತ ಹೇಳ್ತಾರೆ. ತಂದೆ ಅಂತ ಹೇಳಿಲ್ಲ, ತಾಯಿ ಋಣ. ತಾಯಿಯನ್ನ ದೇವರಿಗೆ ಹೋಲಿಸಿದ್ರು, ಆದರೆ ಆ ತಾಯಿಯನ್ನ ಭೂಮಿಗೂ ಕೂಡ ತಾಯಿ ಅಂತಾರೆ. ಭೂತಾಯಿ, ಗೋತಾಯಿ, ಎಲ್ಲರನ್ನೂ ಕೂಡ ನದಿಗಳಿಗೂ ತಾಯಿಯಂದರೆ ಹೆಸರುಗಳನ್ನಿಟ್ಟು ಆ ತಾಯಿಗೆ ಹೋಲಿಕೆ ಮಾಡಲಿಕ್ಕೆ ಹೋಗ್ತಾರೆ, ಭೂಮಿಯನ್ನ, ಗೋವನ್ನ. ಆದರೆ ಆ ತಾಯಿಯನ್ನ ದೇವರಿಗೆ ಮಾತ್ರ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ. ತಾಯಿ ದೇವರು ಅಂತ ಕರೆದ್ರು, ಆದರೆ ಭೂಮಿಯನ್ನ ತಾಯಿ ಅಂತ ಕರೆದ್ರು. ಅಂದರೆ ಅಷ್ಟು ಶಕ್ತಿ ಒಬ್ಬ ಪರಮಾತ್ಮನನ್ನ ಬಿಟ್ಟರೆ ಆ ಪರಮಾತ್ಮನ ಮಹಿಮೆಗಿಂತಲೂ ಕೂಡ ಹೆಚ್ಚಿನ ಮಹಿಮೆ ಯಾರಿಗಾದರೂ ಜಗತ್ತಿನಲ್ಲಿ ನಾವು ಮಾಡಬಹುದು ಅಂತ ಕೇಳಿದ್ರೆ ಅದು ಒಂದು ತಾಯಿಗೆ ಮಾತ್ರ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂದರೆ ಸೃಷ್ಟಿಕರ್ತ ಪರಮಾತ್ಮನೇ ಆಗಿದ್ರೂ ಕೂಡ ಆತ್ಮರನ್ನ ಎಲ್ಲರೂ ಕೂಡ ತನ್ನ ಪರಮಧಾಮದ ಭೂಗರ್ಭದಲ್ಲಿ ಇಟ್ಟುಕೊಂಡು ಆ ಬ್ರಹ್ಮಾಂಡದಲ್ಲಿ ಇಟ್ಟುಕೊಂಡು ರಕ್ಷಣೆ ಕೊಡುವ ತಾಕತ್ತು ಮಾತ್ರ ಪರಮಾತ್ಮನಿಗಿದೆ. ಆದರೆ ಪರಮಧಾಮದಲ್ಲಿರುವ ಆತ್ಮರು ಈ ಜೀವಾತ್ಮರಾಗಿ ಈ ಪ್ರಪಂಚಕ್ಕೆ ಬರಬೇಕು, ಈ ಸಾಕಾರ ಶರೀರದ ಮುಖಾಂತರ ನಾವು ಈ ಜಗತ್ತನ್ನು ನೋಡಬೇಕು ಅಂದರೆ ಮತ್ತೊಂದು ಗರ್ಭವನ್ನೇ ನಾವು ಆಶ್ರಯಿಸಬೇಕಾಗತ್ತೆ. ಅಂತ ಒಂದು ಆತ್ಮಕ್ಕೆ ತನ್ನ ಒಡಲಲ್ಲಿ 9 ತಿಂಗಳುಗಳ ಕಾಲ ಜಾಗವನ್ನು ಕೊಟ್ಟು, ಆಶ್ರಯ ಕೊಟ್ಟು, ಪಾಲನೆ ಕೊಟ್ಟು, ಪೋಷಣೆ ಕೊಟ್ಟು ಜಗದೀಶ ಸೃಷ್ಟಿ ಮಾಡಿದ್ರೆ ನಾವು ಜೀವಾತ್ಮರಿಗೆ ಜಗತ್ತನ್ನು ತೋರಿಸುವಂಥವಳು ನಮ್ಮ ತಾಯಿ. ಹಾಗಾಗಿ ತಾಯಿ ಏನೆಲ್ಲ ನಮಗೆ ಮಾಡಿದಾಳೆ ಅಂತ ನಾವು ನೆನೆಸ್ಕೊಂಡ್ರೆ ನಿಜಕ್ಕೂ ಕೂಡ ಒಂದು ಸಲ ಮೈ ರೋಮಾಂಚನ ಆಗಬೇಕು ನಮಗೆ. ಜಗತ್ತಿನಲ್ಲಿ ಬೇಕಾದಷ್ಟು ನಾವು ತ್ಯಾಗವನ್ನು ನೋಡಿದ್ದೀವಿ, ತಪಸ್ಸನ್ನು ನೋಡಿದ್ದೀವಿ, ಹೋರಾಟಗಳನ್ನು ನೋಡಿದ್ದೀವಿ. ಆದರೆ ನಿಜವಾದ ಹೋರಾಟಗಾರ್ತಿ ಯಾರಾದರೂ ಇದ್ದರೆ ಪ್ರತಿಯೊಬ್ಬ ಮನೆಯಲ್ಲಿರುವ ಪ್ರತಿಯೊಬ್ಬ ತಾಯಿ ನಿಜವಾದ ಹೋರಾಟಗಾರಳು ಅಂತ. ಆಕೆ ಜೀವನ ಪೂರ್ತಿ ಹೋರಾಟನೇ ಮಾಡ್ತಾ ಇರ್ತಾಳೆ. ಆದರೆ ನಾವೆಲ್ಲರೂ ಕೂಡ ಜಗತ್ತಿನಲ್ಲಿ ನಾವು ಹೋರಾಟಗಳನ್ನು ಮಾಡಿರ್ಬೋದು, ಆದರೆ ನಾವು ನಮಗಾಗಿ ಮಾಡಿದ್ದೀವಿ. ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಮಾಡಿದ್ದೀವಿ, ನಮ್ಮ ಒಂದು ಪ್ರಮೋಷನ್ಗಳಿಗಾಗಿ ಮಾಡಿದ್ದೀವಿ, ನಮ್ಮ ಒಂದು ಅನುಕೂಲಗಳಿಗಾಗಿ ನಾವು ಮಾಡಿದ್ದೀವಿ. ಆದರೆ ನಿಸ್ವಾರ್ಥವಾಗಿ ನಿರಂತರವಾಗಿ ಹೋರಾಟ ಮಾಡುವ ಒಂದು ಜೀವ ಯಾವುದಾದ್ರೂ ಇದ್ದರೆ ಅದು ತಾಯಿ ಅಂತ ಹೇಳ್ತಾರೆ. ಎಲ್ಲಿಂದ ಹೋರಾಟ ಆರಂಭ ಆಗುತ್ತೆ ತಾಯಿದು? ಹುಟ್ಟಿದಾಗಿನಿಂದಲೂ ಹೋರಾಟ ಹಾಕಿದು. ಹುಟ್ಟಿದಾಗ ಬಿಟ್ಟು ಬಿಡೋಣ,
ಬೆಳೆಯೋದು ಬಿಟ್ಟು ಬಿಡೋಣ, ಬೆಳೆದು ಹುಟ್ಟು ಮನೆಯನ್ನು ಬಿಟ್ಟು ಬರೋದು ನೋಡೋಣ. ಅದಾದ ಮೇಲೆ ಬಂದು ಜೀವನ ತನ್ನ ಸ್ವಂತ ಸಂಸಾರ ಆರಂಭ ಮಾಡಿದ ಮೇಲೆ ತನ್ನ ಗರ್ಭದೊಳಗಡೆ ಒಂದು ಆತ್ಮ ಪ್ರವೇಶ ಆಯಿತು ಅಂದರೆ ಅಲ್ಲಿಂದ ಹೋರಾಟ ಸ್ಟಾರ್ಟ್ ಆಗುತ್ತೆ. ಒಂದು ತಾಯಿಯಾಗಿ ಆ ಆತ್ಮ ಮಾಂಸದ ಮುದ್ದೆಯಾಗಿರುವ ಒಂದು ಪಿಂಡವನ್ನು ಸೇರಿದಾಗ ಅದನ್ನು ಜೋಪಾನವಾಗಿ ಕಾಪಾಡ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾಳೆ. ಆ ಒಂದು ಪಿಂಡ ಬೆಳೆದು ದೊಡ್ಡದಾಗಿ ಒಂದಷ್ಟು ನವಮಾಸಗಳು ತುಂಬಿದ ಮೇಲೆ ಅದಕ್ಕೆ ಜಗತ್ತು ತೋರಿಸಬೇಕು ಅಂತ ಆ ನೋವನ್ನು ಸಹಿಸಿಕೊಳ್ಳೋದಕ್ಕೆ ಹೋರಾಟ ಮಾಡ್ತಾಳೆ. ತಾನು ನೋವನ್ನು ನುಂಗಿ ನಮಗೆ ನಗುವನ್ನು ತರಿಸ್ಲಿಕ್ಕೆ ಜಗತ್ತಿಗೆ ಬಂದಾಗ ನಾವೊಂದು ಮಾಂಸದ ಮುದ್ದೆ ಅಷ್ಟೆ. ಅದು ಕಣ್ಣು ತೆರೆದು ಜಗತ್ತನ್ನು ನೋಡಿ ಅದನ್ನು ಕೈಜಾರದಂತೆ ನೋಡಿಕೊಳ್ಳೋದು ಒಂದು ಹೋರಾಟನೇ. ಎಷ್ಟೊತ್ತು ಬೇಕಿತ್ತು, ನಾವು ಇವತ್ತು ಏನು ಬೇಕಾದ್ರೂ ಆಗಿರ್ಬೋದು, ನಾವು ಎಷ್ಟು ದೊಡ್ಡ ವ್ಯಕ್ತಿಗಳು ಬೇಕಾದ್ರೂ ಆಗಿರ್ಬೋದು, ಏನು ದೊಡ್ಡ ಸಾಧನೆ ಬೇಕಾದರೂ ಮಾಡಿರ್ಬೋದು. ನಾವು ಎಷ್ಟೊತ್ತಿತ್ತು ನಮ್ಮ ಜೀವ, ಒಂದು ಸಲ ಕೈ ಜಾರಿದ್ರೆ ಸಾಕಿತ್ತು, ಒಂದು ಮಾಂಸದ ಮುದ್ದೆ ಅಷ್ಟೇ. ಅಣ್ಣಂದ್ರೆ ನಾವು ಚಿಕ್ಕ ಮಕ್ಕಳನ್ನ 1 ತಿಂಗಳು 2 ತಿಂಗಳ ಮಗುನ ಕೊಟ್ಟರೆ ಎಷ್ಟೊತ್ತು ಇಟ್ಕೊಳ್ಳೋರಿದ್ದೀವಿ. ನಾವು ಸ್ವಂತ ಮಕ್ಕಳನ್ನೇ ನಾವು ಎಷ್ಟೊತ್ತು ನೋಡೋರಿದ್ದೀವಿ. 1 ಗಂಟೆ ಇಟ್ಕೊಂಡಿವ ಹೇಳ್ರಿ 1 ತಿಂಗಳ ಮಗುನ ಯಾರಾದ್ರೂ ನಾವು ಹಿಂಗೆ ಹೋಗ್ತೀವಿ, ಹಿಂಗೆ ನೋಡಿ ಹಿಂಗೆ ಅಂಬರೀಷನ್ ಸ್ಟೈಲಲ್ಲಿ ಹೇಳ್ಬೇಕಂದ್ರೆ ಹಿಂಗೆ ಮಾಡಿ ಬಂದು ಬಿಡ್ತಾನೆ ಅಷ್ಟೇ ನಾವು ಅಣ್ಣಂದ್ರೆ ಮಾಡೋದು. ಎಷ್ಟೇ ಸ್ವಂತ ಮಗು ಖುಷಿ ಪಡ್ತೀವಿ, ಸಂಭ್ರಮ ಪಡ್ತೀವಿ, ಕೇಕ್ ಹಂಚ್ತೀವಿ, ನಾವು ಹಬ್ಬ ಮಾಡ್ತೀವಿ ಬಿಟ್ರೆ, ಆದರೆ ಆ ಮಾಂಸದ ಮುದ್ದೆಯನ್ನ ಕಣ್ಣು ಮುಚ್ಚಿರುವ ಮಗುವನ್ನ ಕಣ್ಣು ತೆರೆದು ಪ್ರಪಂಚ ನೋಡೋವರೆಗೂ ಅದು ಒಂದು ಸಲಿನೂ ಕೈ ಜಾರದಂತೆ ನೋಡ್ಕೊಳ್ಳೋದಿದೆಯಲ್ಲ, ಅದು ಹೋರಾಟನೇ. ಅದಾದ ಮೇಲೆ ಅದಕ್ಕೆ ಮಾತು ಬಂದಿಲ್ಲ ಅಂದ್ರು ತಾನು ಧ್ವನಿಯಾಗಿ ಅಲ್ಲಿ ಹೋರಾಟ ಮಾಡ್ತಾಳೆ. ಅದಕ್ಕೆ ತಾನು ಕಾಲಾಗಿ ಅದು ಹೋರಾಟ ಮಾಡ್ತಾಳೆ. ಅದು ಬೆಳೆದು ದೊಡ್ಡದಾದ ಮೇಲೆ ಅದಕ್ಕೆ ಸಂಸ್ಕಾರ ಕೊಡೋಕೆ ಹೋರಾಟ ಮಾಡ್ತಾಳೆ. ಪ್ರತಿ ಕ್ಷಣ ಪ್ರತಿನಿತ್ಯ ತನಗಾಗಿ ಯಾವತ್ತೂ ಕೂಡ ಏನನ್ನೂ ಬಯಸದೆ ಆ ಒಂದು ಮಗುವಿಗಾಗಿ ಇಡೀ ಜೀವನವನ್ನು ಮುಡುಪಾಗಿಡುವಂಥ ಶಕ್ತಿ ಯಾವುದಾದ್ರೂ ಇದ್ರೆ ಅದು ತಾಯಿಗೆ ಮಾತ್ರ. ಪರಮಾತ್ಮನು ಈ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಬಲೆ ನಮಗೆ ಜೀವಾತ್ಮ ಜಗತ್ತನ್ನ ಸೃಷ್ಟಿಸಿದ, ಈ ಜಗತ್ತಿನಲ್ಲಿ ಪಂಚತತ್ವಗಳಿದೆ. ಪಂಚತತ್ವದಲ್ಲಿ ನಾವು ದೊಡ್ಡವರಾದ ಮೇಲೆ ಈ ಪ್ರಕೃತಿ ಮಾತೆ ಅಂತ ಕರಿತೀವಿ ನಾವು. ಯಾಕಂದ್ರೆ ಈ ಪ್ರಕೃತಿ ಮಾತೆಯಲ್ಲಿ ನಾವು ಬದುಕಿ ದೊಡ್ಡವರಾಗಿ ಬೆಳಿಬೇಕು ಅಂತಂದ್ರೆ ಒಳಗಡೆ ಇರತಕ್ಕಂಥ ಆ ತಾಯಿಯ ಗರ್ಭದಲ್ಲಿಯೂ ಕೂಡ ಆ ಪಂಚತತ್ವಗಳಿದೆ. ಈ ಹೊರಗಡೆ ಏನು ಬ್ರಹ್ಮಾಂಡ ಇದೆಯೋ ಆ ಬ್ರಹ್ಮಾಂಡವು ಕೂಡ ತಾಯಿಯ ಗರ್ಭದಲ್ಲಿ ಇರೋದ್ರಿಂದ ನಾವೆಲ್ಲರೂ ಕೂಡ ಬೆಳಿಲಿಕ್ಕೆ ಸಾಧ್ಯ ಆಯಿತು. ಅಲ್ಲಿ ಇಂಥ ಪ್ರಕೃತಿಯನ್ನು ತನ್ನ ಒಡಲೊಳಗಿಟ್ಟುಕೊಂಡು ನಾವೆಲ್ಲ ಜೀವಾತ್ಮರಿಗೆ ಜೀವವನ್ನು ಕೊಟ್ಟು ಈ ಜಗತ್ತನ್ನು ತೋರಿಸುವ ಮಹಾ ತಾಯಿಗೆ ಒಂದು ಸಲ ಜೋರಾಗಿ ನಾವು ಚಪ್ಪಾಳೆ ಹಾಕಿ ಧನ್ಯವಾದವನ್ನು ಅರ್ಪಿಸೋಣ. ಯಾವ ಮಹಾತ್ಮರ ಮಹಿಮೆ ನೀವು ಎಷ್ಟು ಬೇಕಾದರೂ ಮಾಡಿ, ಯಾವ ಸಂತ ಶರಣ ಬೇಕಾದಂಥ ಸಾಧನೆ ಮಾಡಿರಲಿ, ಅವರೆಲ್ಲರನ್ನ ಒಂದು ತಕ್ಕಡೆಯಲ್ಲಿಟ್ಟರೆ, ತಾಯಿಯನ್ನು ಒಂದು ತಕ್ಕಡೆಯಲ್ಲಿಟ್ಟರೆ ಭಾರ ಯಾವುದು ಜಾಸ್ತಿ ಆಗುತ್ತೆ? ಯಾವುದು ಜಾಸ್ತಿ ಆಗುತ್ತೆ? ತಾಯಿನೇ. ಆಮೇಲೆ ಅವ್ರ ಮಹಾತ್ಮ, ಆಮೇಲೆ ಅವ್ರ ಸಾಧಕ, ಆಮೇಲೆ ಅವ್ರ ಸಿದ್ಧಿ ಪುರುಷ, ಆಮೇಲೆ ಅವ್ರ ಮಹಾತ್ಮರೆಲ್ಲರೂ ಕೂಡ. ಆದ್ರೆ ಆ ಎಲ್ಲ ಮಹಾತ್ಮರಿಗೂ ಕೂಡ ಒಂದು ಜಾಗವನ್ನು ಕೊಟ್ಟ ಜೀವ ಆ ತಾಯಿ ಇರೋದ್ರಿಂದ ಆ ತಾಯಿಯ ಬಗ್ಗೆ ಯಾವುದೊಂದು ಅಪಚಾರ ಮಾಡಲಿಕ್ಕೆ ಯಾರೊಬ್ಬರಿಗೂ ಅಧಿಕಾರ ಇಲ್ಲ. ಬಹುಶಃ ಇಲ್ಲಿ ತನಕ ನಮಗೆ ಅನ್ನಿಸ್ತಾ ಇತ್ತು, ಈ ಕಲಿಯುಗ ಯಾಕೆ ಇಷ್ಟೊಂದು ಪಾಪಾಚಾರದಲ್ಲಿ ಬಂದಿದೆ, ಅನಾಚಾರದಲ್ಲಿ ಬಂದಿದೆ, ಅತ್ಯಾಚಾರದಲ್ಲಿ ಬಂದಿದೆ. ಎಷ್ಟೆಲ್ಲ ಒಳ್ಳೆ ಕಾರ್ಯಗಳು ನಡೆದರೂ ಕೂಡ ಇವತ್ತು ಗುಡಿಗುಂಡಾರಗಳು ಕಡಿಮೆ ಆಗಲಿಲ್ಲ, ಜಾತ್ರೆ ಉತ್ಸವ ಕಡಿಮೆ ಆಗಲಿಲ್ಲ. ಆದರೂ ಕೂಡ ಇಷ್ಟು ಮನುಷ್ಯ ಅವನತಿಗೆ ಏನು ಕಾರಣ? ವಿಜ್ಞಾನ ಇದೆ, ಶಿಕ್ಷಣ ಇದೆ, ತಂತ್ರಜ್ಞಾನ ಇದೆ, ಸಾಧನಗಳಿದೆ, ಆದರೂ ಜೀವನದಲ್ಲಿ ಸುಖ ಇಲ್ಲ, ನರಕವನ್ನು ನೋಡ್ತಾ ಇದ್ದೀವಿ. ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ದುಃಖವನ್ನು ಅನುಭವ ಮಾಡ್ತಾ ಇದ್ದೀವಿ. ಯಾಕೆ ಅಂತ ನೋಡಿದಾಗ ಬಹುಶಃ ಭಗವಂತನೂ ಕೂಡ ನಿಂದನೆಯನ್ನು ಸಹಿಸಿಕೊಂಡು ಬಿಡುತ್ತಾನೆ. ಭಗವಂತನಷ್ಟೇ ನಾವು ನಿಂದನೆ ಮಾಡಿದ್ರೆ ಎಷ್ಟೋ ಸಲ ನಾವು ಹೇಳ್ತೀವಿ, ಆ ಭಗವಂತನ ಬಗ್ಗೆ ಭಕ್ತಿ ಇಲ್ಲ, ಭಯ ಇಲ್ಲ, ಭಗವಂತನನ್ನು ಕೂಡ ನಾವು ನಂಬುತ್ತಿಲ್ಲ, ಅದಕ್ಕೆ ಪ್ರಪಂಚ ಇಷ್ಟ ಹಾಳಾಗಿರ್ಬೋದು ಅಂತ ಅನ್ನಿಸ್ತು. ಆದರೆ ಇವತ್ತು ನಾನು ವಿಚಾರ ಮಾಡಬೇಕಾದ್ರೆ ಅನ್ನಿಸ್ತು, ಇಲ್ಲ, ಇದು ಭಗವಂತನನ್ನು ನಿಂದನೆ ಮಾಡಿದ್ದಕ್ಕಲ್ಲ, ಭಗವಂತನಿಗಿಂತಲೂ ಮಿಗಿಲಾದ ಆ ತಾಯಿಯ ನಿಂದನೆಯನ್ನು ನಾವು ಜಾಸ್ತಿ ಮಾಡಿದೀವಿ ಅಂತ ನನಗನ್ನಿಸ್ತು. ಯಾಕಂದ್ರೆ ಇವತ್ತು ಪ್ರತಿಯೊಬ್ಬರು ಎಲ್ಲೇ ಯಾರದ್ದೇ ತಪ್ಪಾದ್ರೂ ಮೊದಲು ರೋಡಿಗೆ ತರದು ಎಳೆಯೋದೇ, ನಾವು ತರೋದು ಯಾರನ್ನ? ತಾಯಿಯನ್ನು ತಗೊಂಡೇ ಮಾತಾಡ್ತೀವಿ. ಇವತ್ತು ಯಾರ ತಾಯಿ ಆದರೂ ತಾಯಿನೇ ಅಲ್ವಾ?
ಅವ್ರು ಎಂಥವ್ರಾದ್ರೂ ತಾಯಿನೇ ಅಲ್ವಾ? ಪ್ರತಿ ಮಾತಲ್ಲೂ ಪ್ರತಿ ತಪ್ಪಲ್ಲೂ ತಾಯಿಯನ್ನ ಎಳೆದು ತಂದು ನಾವು ಮಾಡಿರುವ ಪಾಪಕ್ಕೆ ಇವತ್ತು ಈ ನರಕವನ್ನು ಅನುಭವಿಸ್ತಾ ಇದೀವಿ ನಾವೆಲ್ಲ ಮನುಷ್ಯ ಕುಲ ಅಂತ ನನಗನ್ನಿಸ್ತು. ಅದಕ್ಕೆ ನಾವು ಯಾರ ಬಗ್ಗೆ ಬೇಕಾದರೂ ಮಾತಾಡಿ ದಕ್ಕಿಸಿಕೊಳ್ಬೋದು, ಆದರೆ ಆ ತಾಯಿ ಬಗ್ಗೆ ಮಾತಾಡಿ ದಕ್ಕಿಸಿಕೊಳ್ಳುವ ತಾಕತ್ತು ನಮಗೆ ಯಾರಿಗೂ ಕೂಡ ಇಲ್ಲ. ಅದಕ್ಕೆ ಅಂಥ ತಾಯಿಯನ್ನ ಯಾರು ಎಷ್ಟು ಗೌರವಿಸ್ತಾರೆ, ನಿಜವಾದ ಸಂಸ್ಕಾರ ಅಂತಂದ್ರೆ ನನ್ನ ತಾಯಿ ಆದರೂ ಆಗಿರ್ಬೋದು, ಯಾರದ್ದೇ ತಾಯಿ ಆಗಿರ್ಬೋದು, ಆ ನಾರಿ ಅಂತ ಕಾಣಿಸಿದಾಗ ಆಕೆ ಸಾಕ್ಷಾತ್ ನಾರಿ ಅಲ್ಲ, ಸಾಕ್ಷಾತ್ ಶಿವಶಕ್ತಿ ಅನ್ನುವಂತಹ ಒಂದು ಭಾವ ನಮ್ಮಲ್ಲಿ ಬರುವವರೆಗೂ ಕೂಡ ಜಗತ್ತು ಉದ್ಧಾರ ಆಗಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾರೇ ಇರ್ಬೋದು, ಅದಕ್ಕೆ ಶಿವಶಕ್ತಿ ಅಂತ ಕರೀತಾರೆ, ನಾರಿ ಶಕ್ತಿ ಅಂತ ಕರೀತಾರೆ. ಶಿವ ಜಗದೀಶ ಆದರೆ ಜಗತ್ತನ್ನ ಶಕ್ತಿಗೆ ಹೋಲಿಸ್ತಾರೆ. ಹಾಗಾಗಿ ನಮ್ಮೊಳಗಡೆ ಇರುವ ಆತ್ಮ, ಆ ಆತ್ಮಕ್ಕೂ ಕೂಡ ಜೀವನವನ್ನು ಕೊಟ್ಟಿರುವ ಮಹಾ ತಾಯಿಯನ್ನ ನಾವು ಸದಾಕಾಲ ಗೌರವ ಕೊಡಬೇಕು ಮತ್ತು ಆ ತಾಯಿಯನ್ನು ಯಾವತ್ತೂ ಕೂಡ ನಾವು ಶ್ರೇಷ್ಠವಾಗಿ ನೋಡಬೇಕು. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳೋದಾದ್ರೆ, ಒಂದು ತಾಯಿ 60-70 ವರ್ಷ ಒಂದು ಮಗ ಇರ್ತಾನೆ. ಆ ಮಗನನ್ನ ಸಾಕ್ತಾ ಬರ್ತಾಳೆ, ಪತಿನ ಕಳ್ಕೊಂಡಿರ್ತಾಳೆ. ಹುಟ್ಟಿದಾಗಿಂದ ಆತ ಒಬ್ಬ ಮಗನನ್ನ ಸಾಕಿ ಸಲುವಿ ಪೋಷಣೆ ಮಾಡಿ ದಿನಾಲು ಕಷ್ಟಪಡೋದು, ದುಡೋದು, ಅಡಿಗೆ ಮಾಡೋದು, ಅಡಿಗೆ ಮಾಡಿದ ತಕ್ಷಣನೇ ಬರೋದು, ಮಗ ಊಟ ಮಾಡೋದು, ಹೊರಗಡೆ ಹೋಗೋದು. ಒಬ್ಬನೇ ಮಗ, ಏನು ಹೇಳಂಗಿಲ್ಲ ಕೇಳಂಗಿಲ್ಲ. ಸಾಕು ನನ್ನ ಮಗ ನನ್ನ ಕಣ್ಣೆದ್ರಿಗೆ ಇದ್ದಾನಲ್ಲ ಅಂತೇಳ್ಬಿಟ್ಟು ತಾನು ದುಡಿಯೋದು, ತರೋದು, ಮಾಡೋದು. ಆ ಮಗ ಹಂಗೆ 10 ವರ್ಷ 20 ವರ್ಷ 30 ವರ್ಷ, ಆತನಿಗೂ 60 ವರ್ಷ ಆಯಿತು, ತಾಯಿ 80 ವರ್ಷ ಆಯಿತು. ಆದರೂ ಯಾವತ್ತೂ ಕೂಡ ಮಗ ತಾಯಿಗೆ ನಾನೇನಾದರೂ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕಂದ್ರೆ ಅನ್ನಕ್ಕೆ ಆತನಿಗೆ ಯಾವತ್ತು ಸಂಕಲ್ಪ ಬರೋದಕ್ಕೂ ತಾಯಿ ಬಿಟ್ಟಿರಲಿಲ್ಲ. ಮನೆಗೆ ಹೋದ ತಕ್ಷಣನೇ ನಾವು ನೋಡೋದೇನು, ಅಣ್ಣಂದ್ರೆಲ್ಲರೂ ಕೂಡ ಅಡಿಗೆ ಮನೆ ನೋಡ್ತೀವಿ, ಪಾತ್ರೆಗಳನ್ನು ತೆರಿತೀವಿ. ಅದು ರೊಟ್ಟಿ ಆದರೂ ಸರಿ, ಅನ್ನ ಆದರೂ ಸರಿ, ಆ ಟೈಮ್ ಏನು ಸಿಗುತ್ತೋ ಅದನ್ನು ತಗೊಳ್ತೀವಿ. ಅಷ್ಟಿತ್ತು ಅಂದ್ರೆ ಸ್ವಲ್ಪ ತೃಪ್ತಿಯಾಗಿ ಹೊರಗಡೆ ಬಂದುಬಿಡ್ತೀವಿ ನಾವು. ಅದು ಒಳಗಡೆ ಏನಿದೆಯೋ ಏನಿಲ್ವೋ, ಅಲ್ಲಿ ಏನು ಮಾಡ್ತಿದ್ದಾಳೋ, ಆಕೆ ಚೆನ್ನಾಗಿದ್ದಾಳೋ ಚೆನ್ನಾಗಿಲ್ವೋ ಅಷ್ಟು ನಾವು ಗಮನ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಹಾಗೆ ಆ ತಾಯಿ ಕೂಡ ಯಾವತ್ತೂ ಗೊತ್ತಿಲ್ಲ. ಯಾಕಂದ್ರೆ 1 ದಿನ 2 ದಿನ ಅಲ್ಲವಲ್ಲ, 60 ವರ್ಷ ಹಂಗೆ ಬೆಳೆದಿದ್ದ ಪುಣ್ಯಾತ್ಮ. 60 ವರ್ಷನೂ ಮನೆಗೆ ಬರೋದು, ಊಟ ಮಾಡೋದು, ಹೋಗೋದು. ಆದರೆ 80 ವರ್ಷ ಆದಮೇಲೆ ಆ ತಾಯಿಗೆ ಸ್ವಲ್ಪ ಶಕ್ತಿ ಕಡಿಮೆ ಆಯಿತು. ದುಡಿಯೋದು ಬಿಟ್ಲು, ದುಡಿಯೋಕೆ ಆಗಲಿಲ್ಲ, ಒಂದೇ ಕಡೆ ಮಲಗಿದ್ಲು. ಹಂಗೆ ಒಂದು 4-5 ವರ್ಷ ತನ್ನ ಕೈಲಾದಷ್ಟು ಮಾಡ್ತಾ ಅವಾಗಲೂ ಮಗ ಅವಾಗ ದಿನಕ್ಕೆ 3 ಹೊತ್ತು ಬರೋವನು ದಿನಕ್ಕೆ 2 ಹೊತ್ತು ಬರೋಕ್ಕೆ ಸ್ಟಾರ್ಟ್ ಮಾಡಿದ ಮನೆಗೆ. ಅಲ್ಲೇ ಹೊರಗೆ ಇರೋದು, ಹೊರಗೆ ಮಲಗೋದು, ಯಾವಾಗೋ ಒಂದು ಸಲ ಮನೆಗೆ ಹೋಗಿ ಬರೋದು. ಅಲ್ಲೋ ಇಲ್ಲಿ ತನಕ ಹೆಂಗೋ ಆಯಿತು, ನೀನಂತೂ ಮದುವೆನೂ ಮಾಡ್ಕೊಂಡಿಲ್ಲ, ನಿನಗೆ ಜವಾಬ್ದಾರಿನೂ ಬಂದಿಲ್ಲ, ಅಟ್ಲೀಸ್ಟ್ ನಿನ್ನ ತಾಯಿನಾದ್ರೂ ನೋಡ್ಕೊಳ್ಬೇಕಲ್ಲ, ಮನೆಗಾದ್ರೂ ಹೋಗ್ಬೇಕಲ್ಲ ಅಂತಂದ್ರೆ ಯಾಕೆ ಹೋಗ್ಲಿ ಮನೆಗೆ ಅಂತ ಕೇಳ್ದ. ಯಾಕೆ ಹೋಗಲ್ಲ ಅಂತ ಕೇಳಿದ್ರೆ, ಅವಾಗ ಮನೆಗೆ ಹೋದ್ರೆ 3 ಹೊತ್ತು ಅಡಿಗೆ ಮಾಡ್ತಿದ್ಲು, ಊಟ ಮಾಡ್ಕೊಂಡಾದ್ರೂ ಬರ್ತಾ ಇದ್ದೆ. ಇವಾಗ ಅಡಿಗೆ ಮಾಡೋಕ್ಕೂ ಶಕ್ತಿ ಇಲ್ಲ, ಆಕೆ ಅಡಿಗೆನೂ ಮಾಡೋದಿಲ್ಲ, ನಾನು ಇನ್ನೇನಕ್ಕೆ ಮನೆಗೆ ಹೋಗಬೇಕು ಅಂತ ಕೇಳುತ್ತಾನೆ. ಅಂದ್ರೆ ಏನಕ್ಕಿಂತ ಮನೆಗೆ ಹೋಗ್ತಿದ್ದ ಅಂದ್ರೆ ಊಟ ಮಾಡೋಕ್ಕಷ್ಟೇ ಮನೆಗೆ ಹೋಗ್ತಿದ್ದ, ಉಣ್ಣೋದು ಹೊರಗಡೆ ಬಂದ್ಬಿಡೋದು, ಒಂದು ಜವಾಬ್ದಾರಿ ಇರಲಿಲ್ಲ. ಆಮೇಲೆ ಒಂದು ದಿನ ತಾಯಿ ಪೂರ್ತಿ ಅಸ್ವಸ್ಥ ಆಗ್ತಾಳೆ, ಇನ್ನೇನು ಪೂರ್ತಿ ಹೆಚ್ಚು ಕಡಿಮೆ ಸೀರಿಯಸ್ ಆಗತ್ತೆ. ಆಗ 1 ವಾರಗಳ ಕಾಲ ಮಗ ಮನೆಗೆ ಬರೋದಿಲ್ಲ. ಅಲ್ಲಿ ತನಕ ನೋಡ್ಕೊಂಡಾಳೆ, ಏನಾಗತ್ತೆ ಆಕಿಗೆ? ಅಲ್ಲೋ ಇವತ್ತು ನಾಳೆ ಅನ್ನುವಂಗಿದ್ದಾಳೆ ನಿನ್ನ ತಾಯಿ, ಸ್ವಲ್ಪ ಮನೆಗೆ ಹೋಗು, ಒಂದು ಸಲ ನೋಡು ಅಂತಾರೆ. ಏನಿದೆ 60 ವರ್ಷ ನನ್ನ ನೋಡಿದಾಳೆ ನಮ್ಮ ತಾಯಿ, ನನಗೆ ಚೆನ್ನಾಗಿ ಗೊತ್ತು, ನೀನೇನು ಹೇಳ್ಬೇಡ ಅಂತಿದ್ದೆ ಯಾರಾದ್ರೂ ಹೇಳಿದ್ರೆ. ಯಾಕಂದ್ರೆ 60 ವರ್ಷ ನನಗೆ ಊಟ ಯಾಕೆ ಹೇಳಕ್ಕೆ? 60 ವರ್ಷದಿಂದ ಏನೋ ಆಗದಿರೋದು ಇವತ್ತು ಹೆಂಗಾಗತ್ತೆ? ಆತನಿಗೆ ಗೊತ್ತೇ ಇಲ್ವಲ್ಲ. ದುಃಖ ಅಂದ್ರೆ ಗೊತ್ತಿಲ್ಲ, ನೋವು ಅಂದ್ರೆ ಗೊತ್ತಿಲ್ಲ, ಕಷ್ಟ ಅಂದ್ರೆ ಗೊತ್ತಿಲ್ಲ. ಅವತ್ತಾಕಿ ಮಲಗಿದಾಳೆ, ಈಗವಾಗ ಅನ್ನುವಂಗಿದ್ದಾಳೆ. ವಾರಾನುಗಟ್ಲೆ ಈತ ಮನೆಗೆ ಹೋಗ್ಲಿಲ್ಲ. ಆಕೆಗೆ ಎದ್ದು ಒಂದು ತಂಬಿಗೆ ನೀರು ಕೊಡೋರಿಲ್ಲ. ಸುತ್ತಮುತ್ತ ಇರೋರೆಲ್ಲ ಬೇಜಾರು ಮಾಡ್ಕೊಂಡು ಈತನಿಗೆ ಇಡೀ ಶಾಪ ಹಾಕಿ ಆಮೇಲೆ ಆ ತಾಯಿಯನ್ನ ಅಷ್ಟೋ ಇಷ್ಟೋ ನೋಡ್ಕೊಂಡ್ರು. ಅದಾದ್ಮೇಲೆ ಆ ತಾಯಿ ಶರೀರ ಬಿಟ್ಟ ಮೇಲೆ ಅವಾಗ ಹೇಳ್ತಾರೆ, ಅಲ್ಲೋ ಈಗಾದ್ರೂ ಬಾ ಸಂಸ್ಕಾರ ಮಾಡು ಅಂದ್ರೆ, ಇನ್ನೇನಿದೆ ನಾನು ಮಾಡಲಿಕ್ಕೆ, ಆಕಿನೇ ಇಲ್ಲ ಅಂತಂದ್ಮೇಲೆ ಅದಕ್ಕೆ ಸಂಸ್ಕಾರ ಮಾಡಿ ನಾನೇನು ಮಾಡೋದಿದೆ ನೀವೇ ಮಾಡಿ ಮುಗಿಸಿ ಅಂತ ಹೇಳ್ದ. ಇಂಥ ಮಕ್ಕಳು ಕೂಡ ಇದ್ದಾರೆ ಈಗ. ಅಂದ್ರೆ ಎಷ್ಟು ನಮಗೆ
60 ವರ್ಷಗಟ್ಟಲೆ ನೋಡಿದ ತಾಯಿಯನ್ನ ಕೊನೆಗಾಲದಲ್ಲಿ ಒಂದು 6 ದಿನ ನೋಡ್ಕೊಳ್ಳೋಕ್ಕಾಗದಿರುವಷ್ಟು ಮನಸ್ಥಿತಿಗೆ ಬಂದು ನಿಂತಿದ್ದೀವಿ ಅಂದ್ರೆ ಆಕೆ ಮಾಡಿರೋ ತ್ಯಾಗ ತಪಸ್ಸಿಗೆ ನಾವು ಬೆಲೆ ಕೊಡೋದು ಬೇಕಾಗಿಲ್ಲ. ಆಕೆ ಏನು ಬಯಸ್ತಾ ಇದ್ಲ ಆ ಟೈಮಲ್ಲಿ? ಏನೂ ಬಯಸಿಲ್ಲ ಮಗನಿಂದ, ಆಸ್ತಿ ಬಯಸಿಲ್ಲ, ಅಂತಸ್ತು ಬಯಸಿಲ್ಲ, ಏನೋ ನಾನು ಉಳಿದು ಬಿಡಬೇಕು ಅನ್ನೋ ಆಸೆನೂ ಆಕೆಗೇನು ಇರಲಿಲ್ಲ. ಕಡೆಯದಾಗಿ ಅವರೆಲ್ಲರ ಮುಂದೆ ಒಂದು ಮಾತು ಹೇಳಿ ಹೋಗಿದ್ಲಾಕಿ, ನನ್ನ ಮಗನಿಂದ ನಾನು ಏನೂ ಬಯಸ್ಲಿಲ್ಲ ಜೀವನದಲ್ಲಿ, ಇವತ್ತಿಗೂ ಆತ ತಂದು ಒಂದು ಹೊತ್ತು ಊಟ ಕೊಡ್ಲಿ ಅಂತ ನಾನು ಕೇಳ್ತಿರ್ಲಿಲ್ಲ, ಆದರೆ ನಾನು ಸಾಯುವಾಗ ನನ್ನ ಮಗ ನನ್ನ ಕಣ್ಣು ಮುಂದೆ ಇದ್ರೆ ಸಾಕು ಅಂತ ನಾನು ಕಾಯ್ತಾ ಇದ್ದೆ, ಆದರೂ ಕೊನೆಗೆ ಬರಲಿಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಆ ಮುದುಕಿ ಸತ್ತೋಗಿತ್ತು. ಅಂದ್ರೆ ಎಷ್ಟು ನಾವು ಇವತ್ತು ನಿರ್ಲಕ್ಷ್ಯ ಮಾಡ್ತೀವಿ ನಮ್ಮ ತಂದೆ ತಾಯಿಯನ್ನ ಅಂತಂದ್ರೆ, ಅವರ ಋಣ ನಾವು ಏನು ಮಾಡಿದ್ರು ತೀರ್ಸಕ್ಕಾಗಲ್ಲ. ನಾವು ಬರೀ ಬೆಳೆದ 5 ವರ್ಷದ ಆಗೋದ್ರೊಳಗಡೆನೆ ತಮ್ಮದೆಲ್ಲ ಜೀವನದ ಸುಖ ಸಂತೋಷ ಎಲ್ಲ ತ್ಯಾಗ ಮಾಡಿ ಅವ್ರು ನಮ್ಮನ್ನ ಇಷ್ಟು ಎತ್ತರ ಮಾಡಿದ್ದಾರೆ ಅಂತ ನಾವು ಇವತ್ತೆಲ್ಲರ ಮುಂದೆ ಚಂದ ಕಾಣಕತ್ತೀವಿ ಅಷ್ಟೇ. ಆದ್ರೆ ಅವ್ರು ಯಾವಾಗ ಕಷ್ಟಪಟ್ಟು ನಮಗೋಸ್ಕರ ಹಗಲು ರಾತ್ರಿ ನಿದ್ದೆ ಬಿಟ್ಟು ನಿಂತಿರ್ತಾರೋ ಅದು ನಮಗೆ ಗೊತ್ತಿರೋದಿಲ್ಲ. ನಾವು ಯಾವಾಗ ಕಾಟ ಕೊಟ್ಟಿರ್ತೀವಿ ತಂದೆ ತಾಯಿಗೆ? ನಮಗೆ ಬುದ್ಧಿ ಬರೋದ್ರೊಳಗಡೆ ಎಷ್ಟು ಬೇಕಷ್ಟು ಹಿಂಸೆ, ಎಷ್ಟು ಬೇಕಷ್ಟು ಕಷ್ಟ, ಎಷ್ಟು ಬೇಕಷ್ಟು ಅವ್ರಿಗೆ ನೋವು ಕೊಟ್ಟೆ ನಾವು ದೊಡ್ಡವರಾಗಿವೆ ಎಲ್ರು. ನಾವೇನು ಒಮ್ಮೆಲೆ ದೊಡ್ಡವರಾಗ್ಬಿಟ್ಟಿವ ಎಲ್ರು? ಯಾಕಂದ್ರೆ ತಾಯಿ ಒಂದು ರಾತ್ರಿ ಪೂರ್ತಿ ಕಣ್ತುಂಬ ನಿದ್ದೆ ಮಾಡೋದಿಲ್ಲ, ಮಗ ಒಂದು 3 ವರ್ಷ 4 ವರ್ಷ ಆಗೋ ತನಕ. ಬೇರೆ ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು, ಆದರೆ ಒಂದು ಮಗುವನ್ನ ಸಾಕೋ ಕೆಲಸ ಇದೆಯಲ್ಲ, ಅದು ಬರೀ ನಾವಷ್ಟೇ ಅಲ್ಲ, ಯಾವುದೇ ಪ್ರಾಣಿ ಯಾವುದೇ ಪಕ್ಷಿ ಆದರೂ ತನ್ನ ಮರಿಗಳನ್ನ ತನ್ನ ಮಕ್ಕಳನ್ನ ಕಾಪಾಡಿಕೊಳ್ಳೋದಕ್ಕೆ ಎಷ್ಟು ಹೋರಾಟ ಮಾಡ್ತೇವೆ. ಒಂದು ಕೋಳಿ ಆದರೂ ಕೂಡ ತನ್ನ ಮರಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಇಡೀ ರೆಕ್ಕೆಯಲ್ಲಿ 20-30 ಮರಿಗಳನ್ನ ಇಟ್ಟುಕೊಂಡು ಅಷ್ಟು ಹೋರಾಟ ಮಾಡಿ ಅವುಗಳನ್ನ ಸಾಕತ್ತೆ. ಅಂದ್ರೆ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಒಂದು ಶ್ರೇಷ್ಠ ಹೃದಯ ಆ ತಾಯಿ ಹೃದಯ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಅಂಥ ತಾಯಿಗೆ ಗೌರವವನ್ನು ಕೊಡುವಂಥ ಕೆಲಸ ಮತ್ತು ಗೌರವದಿಂದ ಕಾಣುವಂಥ ಕೆಲಸ ಈ ಜಗತ್ತಿನಲ್ಲಿ ಯಾವಾಗ ನಡೆಯುತ್ತೋ ಅವತ್ತು ನಿಜವಾಗಲೂ ಕೂಡ ಆ ಜಗದೀಶ್ವರನು ಕೂಡ ಕೃಪೆ ಮಾಡ್ತಾನೆ, ಅವತ್ತು ಜಗತ್ತು ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳ್ತಾರೆ. ಎಲ್ಲಿ ನಾರಿಯರಿಗೆ ಒಂದು ಗೌರವ ಸಿಗುತ್ತೆ, ಗೌರವದಿಂದ ನೋಡ್ತೀವಿ, ಪೂಜ್ಯ ಭಾವನದಿಂದ ಕಾಣ್ತೀವಿ, ಅವತ್ತು ನಿಜಕ್ಕೂ ಕೂಡ ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ಆ ಒಂದು ದೇವತೆಗಳಿಗೂ ಪೂಜಿಸಲ್ಪಡ್ತಾರೆ, ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಮನೆಯಲ್ಲಿ ಇರುವಂಥ ಹೆಣ್ಣಾಗಿರ್ಬೋದು, ಸ್ತ್ರೀ ಆಗಿರ್ಬೋದು, ಅದು ಒಂದು ತಾಯಿ ಆಗಿರ್ಬೋದು, ಎಷ್ಟು ನಮಗೆಲ್ಲ ಅವರು ಮಾಡಿದ್ದಾರೆ ಅಂತಂದರೆ ನಾವು ಅವ್ರಿಗೆ ಏನೂ ವಾಪಸ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂಥ ಎಲ್ಲ ತಾಯಂದ್ರ ಈ ದಿನದ ವಿಶೇಷವಾಗಿ ನಾವೆಲ್ಲರೂ ಕೂಡ ಆ ತಾಯಂದ್ರ ಆರೋಗ್ಯ ಸದಾಕಾಲ ಚೆನ್ನಾಗಿಟ್ಟು ಆ ಭಗವಂತ ನಮ್ಮ ಜೀವನದ ಆಯುಷ್ಯವನ್ನಾದರೂ ಅವರಿಗೆ ಕೊಟ್ಟು ಕಾಪಾಡಿ ಅವ್ರನ್ನೆಲ್ಲರೂ ಚೆನ್ನಾಗಿಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದು ಬಿಟ್ಟರೆ ನಮ್ಮ ಹತ್ರ ಇನ್ನೇನೂ ಇಲ್ಲ. ನಾವೇನಾದರೂ ಕೊಡಲಿಕ್ಕೆ ಸಾಧ್ಯ ಅವ್ರು ಮಾಡಿರುವ ಋಣಕ್ಕೆ, ಅವ್ರು ಮಾಡಿರುವ ತ್ಯಾಗಕ್ಕೆ? ಏನೂ ಇಲ್ಲ. ಹಬ್ಬಬ್ಬ ಅಂದ್ರೆ ನಾವಿವತ್ತು ಒಂದಷ್ಟು ದುಡ್ಡು ಕೊಡ್ಬೋದು, ಅವರಿಗೆ ಒಂದಷ್ಟು ಒಳ್ಳೆ ಊಟ ಕೊಡ್ಬೋದು, ಆದರೆ ಯಾವಾಗ ಅವರು ಚೆನ್ನಾಗಿ ಅನುಭವಿಸಬೇಕಾಗಿತ್ತು, ಯಾವಾಗ ಅವರಲ್ಲಿ ಶಕ್ತಿ ಇತ್ತು, ಅವರ ಹೃದಯದ ಅವರ ಒಂದು ದೇಹದ ಎಲ್ಲ ರಕ್ತವನ್ನು ಧಾರೆ ಹರಿದು ನಮಗೆ ಜನ್ಮ ಕೊಟ್ಟಾಗಲೇ ಅವರು ಯಾವ ಸುಖವನ್ನು ನೋಡಬೇಕಾಗಿತ್ತು, ಯಾವ ಖುಷಿಯನ್ನು ಪಡಬೇಕಾಗಿತ್ತು, ಅಂಥ ಸಮಯವನ್ನೇ ನಮಗೆ ಕೊಟ್ಟಿದ್ದಾರೆ. ಇವತ್ತು ನಾವು ಅವ್ರಿಗೆ ಎಷ್ಟು ದುಡ್ಡು ಕೊಟ್ಟರು, ಎಂಥ ಇದರಲ್ಲಿ ಇಟ್ಟರು ಕೂಡ ಅವ್ರಿಗೆ ನಾವು ಆ ಋಣ ತೀರ್ಸೋಕ್ಕಾಗಲ್ಲ. ಆದರೆ ಇರೋ ತನಕ ಎಷ್ಟು ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ಕಳ್ಕೊಂಡ ಮೇಲಂತೂ ಸಿಗಲ್ಲ, ಇರೋವರೆಗೂ ಅದು ಎಷ್ಟು ಋಣ ಇದೆಯೋ ಅಷ್ಟು ನಾವು ಒಂದು ಕ್ಷಣವೂ ಕೂಡ ನಮಗೆ ಅನಿಸ್ಬಾರ್ದು ಇರುವಾಗ ನಾನು ಚೆನ್ನಾಗಿ ನೋಡ್ಕೊಳ್ಳಿಲ್ಲಲ್ಲ ಅಂತ. ಸತ್ತ ಮೇಲೆ ಕಣ್ಣೀರು ಹಾಕಿದ್ರು ಕೂಡ ಸಿಗೋದಿಲ್ಲ. ಶರೀರ ಬಿಟ್ಟ ಮೇಲೆ ನಾವು ಬೇರೆಯವ್ರನ್ನ ನೋಡಿ ನಾವು ಎಷ್ಟೇ ಸೇವೆ ಮಾಡಿದ್ರು ಆ ಋಣ ಮುಗಿಸೋದಿಲ್ಲ. ಇರೋದ್ರೊಳಗಡೆ ಎಷ್ಟು ಅವಕಾಶ ಇದೆಯೋ ಅಷ್ಟು. ಅವ್ರೇನು ದಿನ ಬಂದು ಮಾಡಲಿ ಅಂತ ಕೇಳೋದಿಲ್ಲ. ಯಾವ ತಾಯಿ ಯಾವ ನಿರೀಕ್ಷೆನೂ ಇಟ್ಕೊಂಡು ಈ ಜಗತ್ತಲ್ಲಿ ಏನೂ ಮಾಡೋದಿಲ್ಲ. ನಿಸ್ವಾರ್ಥವಾದ ಸೇವಾದಾರಿ ಅಂತ ಯಾರಿಗಾದ್ರೂ ಆ ಸೇವೆ ಅನ್ನುವ ಪದ ಯಾರಿಗಾದ್ರೂ ಕೊಡಕ್ಕೆ ಸಾಧ್ಯ ಇದ್ರೆ ಅದು ತಾಯಿಗೆ ಮಾತ್ರನೇ. ಎಲ್ಲರೂ ನಾವು ಸೇವೆ ಮಾಡ್ತೀವಿ, ಸಮಾಜ ಸೇವೆ ಅಂತಿರ್ಬೋದು, ಇನ್ನೊಂದು ಮತ್ತೊಂದು, ಅದಕ್ಕೆ ಗೌರವ ಮಾನ ಮನ್ನಣೆ ಒಂದಷ್ಟು ಸ್ಥಾನಮಾನಗಳು ನಮಗೆ ಸಿಕ್ಕೇ ಇದೆ. ಆದರೆ ತಾಯಿಗೆ ಏನು ಸಿಕ್ಕಿದೆ? ಅವತ್ತಿನಿಂದ ಇವತ್ತಿನ ತನಕ ತ್ಯಾಗನೂ ಮಾಡಿದಾಳೆ, ತಪಸ್ಸು ಮಾಡಿದಾಳೆ, ಹೋರಾಟ ಮಾಡಿದಾಳೆ, ಎಲ್ಲ ಸೇವೆಯನ್ನು ಮಾಡಿದ್ರು ಕೂಡ ಆಕೆಗೆ ಇವತ್ತು ಯಾವ ಸ್ಥಾನಮಾನನೂ ಜಗತ್ತು ಕೊಟ್ಟಿಲ್ಲ. ಆದರೆ ತಾಯಿ ಅನ್ನೋದು ಏನಿದೆಯಲ್ಲ ಆ ಸ್ಥಾನ ಯಾರು ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಅಂಥ ಒಂದು ಶ್ರೇಷ್ಠ. ಅದಕ್ಕೆ ಒಂದ್ಸಲಿ ಜೋರಾಗಿ ಚಪ್ಪಾಳೆ ಹಾಕೋಣ. ಅದಕ್ಕೆ ನಾವೆಲ್ಲರೂ ಕೂಡ ಇಂಥ ತಾಯಂದರ ದಿನಾಚರಣೆಯ ಅಂಗವಾಗಿ ನಾವು ಒಂದು ಸಲ ಅವ್ರನ್ನೆಲ್ಲರನ್ನ ಕಣ್ಣು ಮುಂದೆ ತಂದುಕೊಂಡು 3 ಸಾರಿ ಓಂ ಧ್ವನಿ ಹೇಳುವ ಮುಖಾಂತರ ಆ ತಾಯಂದರಿಗೆ ಗೌರವವನ್ನು ನಾವು ಸಲ್ಲಿಸಿ ಮತ್ತೆ ಬೇರೆ ಚಿಂತನೆಯನ್ನು ಮಾಡೋಣ.
ಶಾಂತಿ ಶಾಂತಿ ಶಾಂತಿ. ಶರೀರದೊಳಗಿರಲಿ, ಶರೀರ ಬಿಟ್ಟಿರಲಿ, ಸದಾಕಾಲ ನಾನು ಬದುಕಿರುವವರೆಗೂ ನನ್ನ ಜೊತೆಗಿರುವ, ನನಗೆ ಆಶೀರ್ವಾದವಾಗಿ ಸದಾಕಾಲ ಕಾಯುವ ಏಕೈಕ ಶಕ್ತಿ ಆ ತಾಯಿ. ಅಂಥ ತಾಯಿಗೆ ನಾವೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ದಿನ ಭಾನುವಾರ, ಈ ಭಾನುವಾರದ ದಿನ ವಿಶೇಷವಾಗಿ ನಾವೆಲ್ಲರೂ ಕೂಡ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ಕೂಡ ಅನುಭವ ಮಾಡೋಣ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ದೇವನ ನೆನೆವುದೇ ಚಿಂತೆ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಇದು ಒಂದೇ ಚಿಂತೆ ಅಂತ ಶರಣರು ಹೇಳ್ತಾರೆ. ಜಗತ್ತಿನಲ್ಲಿ ನಮಗೆ ನಾನು ಹಂಗಾಗಬೇಕು, ನಾನು ಹಿಂಗಾಗಬೇಕು, ಬಸವಣ್ಣ ಏನಾಗಬೇಕಾಗಿತ್ತು ಹೇಳಿ? ಆತನಿಗೆಲ್ಲವೂ ಕೂಡ ಅದೃಷ್ಟ ಇತ್ತು ಅನುಭವಿಸಬೇಕು ಅಂತಂದಿದ್ರೆ, ಒಬ್ಬ ಮಂತ್ರಿಯಾದ, ಪ್ರಧಾನಿಯಾದ, ಸಾಕಷ್ಟು ಬೊಕ್ಕಸದಲ್ಲಿ ಭಂಡಾರ, ಜಗತ್ತಿನಲ್ಲಿ ಸಿಗಬಹುದಾದ ಎಲ್ಲ ರಾಜ ಮರ್ಯಾದೆ, ಸಮಾಜದಲ್ಲಿ ಗೌರವ, ಆತನಿಗೆ ಸಿಗಬೇಕಾಗಿರುವ ಶಿಕ್ಷಣ, ಸಂಸ್ಕಾರ ಎಲ್ಲವೂ ಸಿಕ್ಕಿತ್ತು. ಆತನಿಗೆ ಯಾವ ಕೊರತೆಯೂ ಕೂಡ ಅವತ್ತು ಇರಲಿಲ್ಲ. ಆದರೆ ಅಂಥ ಬಸವಣ್ಣ ಇವತ್ತು ಯಾವುದು ಬಸವಣ್ಣನವ್ರಿಗಿತ್ತು ಅದರಲ್ಲಿ ಯಾವುದೋ ಒಂದು ನಮಗೆ ಕಡಿಮೆ ಇದೆ, ಅದರ ಕಡೆಗೆ ನಮ್ಮ ಹೋರಾಟ ಇದೆ. ಆತನ ಹತ್ರ ಎಲ್ಲವೂ ಇತ್ತು, ಅದನ್ನು ಸುಮ್ಮನೆ ಎಡಗಾಲಲ್ಲಿ ಹಿಂಗೆ ಸೈಡಿಗೆ ಸರಿಸಿ ಆತ ಇನ್ನೇನೋ ಬೇಕು ಅಂತ ಬಂದ. ಅವ್ರು ಹೇಳ್ತಾರೆ, ನನಗೆ ಯಾವ ಚಿಂತೆ, ನನಗೇನೂ ಚಿಂತೆ ಇಲ್ಲ, ನನಗೇನು ಗಳಿಸಬೇಕು ಇಲ್ಲ, ಹೆಸರು, ಕೀರ್ತಿ, ಸ್ಥಾನ, ಮಾನ, ಆಸ್ತಿ, ಅಂತಸ್ತು, ಇದು ಯಾವುದು ಚಿಂತೆ ಇಲ್ಲ ನನಗೆ. ನನ್ನ ಒಳಗಡೆ ಇರುವ ಆತ್ಮಕ್ಕೆ ಸದಾಕಾಲ ಬೇಕಾಗಿರುವುದು ಆ ಒಂದು ಸುಖ, ಶಾಂತಿ, ಅದು ಸಿಗೋದು ಆ ಪರಮಾತ್ಮನಿಂದ. ಆ ಪರಮಾತ್ಮನನ್ನು ಸದಾಕಾಲ ಎಷ್ಟು ನಾನು ನೆನಪು ಮಾಡ್ತಾ ಇರ್ತೀನಿ, ಅಷ್ಟು ಅತೀಂದ್ರಿಯ ಸುಖ ಅನುಭವ ಮಾಡಲಿಕ್ಕಾಗಿ ನನ್ನ ಆತ್ಮ ಕಾಯ್ತಾ ಇದೆ ಅಂತ ಅದರ ಅರ್ಥ. ಸದಾ ನನಗ ಆ ಸ್ಮರಣೆ ಮಾಡಬೇಕು, ಆ ಪರಮಾತ್ಮನನ್ನ ನೆನೆಯಬೇಕು, ಕೂಡಲ ಸಂಗಮನನ್ನ ನೆನೆಯುವುದೇ ಚಿಂತೆ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಹೇಗೆ ಶರೀರಕ್ಕೆ ಊಟ ಮಾಡೋದು ಚಿಂತೆ ಇದೆಯೋ ಹಂಗೆ ಕಮಲದ ಹೂ ಅರಳಬೇಕು ಅಂತಂದ್ರೆ ಹೆಂಗೆ ಸೂರ್ಯನಿಗೆ ಕಾಯುತ್ತೆ, ಚಕೋರಂಗೆ ಆ ಒಂದು ಪಕ್ಷಿ ಹೆಂಗೆ ಬೆಳದಿಂಗಳಿಗಾಗಿ ಕಾಯುತ್ತೆ, ಅಥವಾ ಸಮುದ್ರದ ಅಲೆಗಳು ನರ್ತನ ಮಾಡಲಿಕ್ಕೆ ಬೆಳದಿಂಗಳಿಗಾಗಿ ಹೇಗೆ ಕಾಯ್ತವೋ, ಹಾಗೆ ಒಂದು ದುಂಬಿ ಒಂದು ಹೂ ಅರಳಿದಾಗ ಅದರ ಮಕರಂದವನ್ನು ಈರ್ಲಿಕ್ಕೆ ಎಷ್ಟೊಂದು ದೂರಗಳಿಂದ ಓಡಿ ಬರುತ್ತೆ. ಆದರೆ ನನ್ನೊಳಗಡೆ ಇರುವ ಆತ್ಮನು ಕೂಡ ಅಷ್ಟೇ ಕಾತುರದಿಂದ ಆ ಪರಮಾತ್ಮನನ್ನ ನೆನಪು ಮಾಡಲಿಕ್ಕೆ ಕಾತರಗೊಂಡಿದ್ದೀನಿ ಅಂತ ಹೇಳ್ತಾರವರು. ಯಾಕೆ ಅಂದ್ರೆ ಆ ಪರಮಾತ್ಮನಲ್ಲಿರುವ ಆ ಸುಗಂಧ, ಪರಮಾತ್ಮನಲ್ಲಿರುವ ಆ ಒಂದು ಪ್ರೀತಿ ಆ ಬಸವಣ್ಣನವರಿಗೆ ಅರ್ಥ ಆಗಿತ್ತು. ಒಬ್ಬ ಲಿಂಗಮ್ಮ ಅನ್ನುವ ಒಂದು ಸಣ್ಣ ಶರಣೆ, ಆಕೆಗೆ ಏನು ಗೊತ್ತಿಲ್ಲ, ಅಂತೂ ದೊಡ್ಡ ವಿದ್ಯಾವಂತೇನೂ ಅಲ್ಲ, ಅಂತ ಒಂದು ಲಿಂಗಮ್ಮ ಅನ್ನುವ ಶರಣೆ ಒಂದು ಭಗವಂತನ ಕುರಿತಾಗಿ ಒಂದು ವಚನ ಬರಿತಾಳೆ. ನನ್ನ ನಲ್ಲನ ರೂಪೆನ್ನ ನೇತ್ರವ ತುಂಬಿತ್ತು, ನನ್ನ ನಲ್ಲನ ಸುಗಂಧವೆನ್ನ ಘ್ರಾಣವ ತುಂಬಿತ್ತು, ನನ್ನ ನಲ್ಲನ ನುಡಿಯನ್ನ ಸ್ತೋತ್ರವ ತುಂಬಿತ್ತು, ನನ್ನ ನಲ್ಲನ ಚುಂಬನವೆನ್ನ ಜೀಹೆಯ ತುಂಬಿತ್ತು, ನನ್ನ ನಲ್ಲನ ಆಲಿಂಗನೆಯನ್ನ ಅಂತರಂಗ ಬಹಿರಂಗ ತುಂಬಿತ್ತು, ನನ್ನ ನಲ್ಲನ ಪ್ರೀತಿಯನ್ನ ಮನವೆಲ್ಲ ತುಂಬಿತ್ತು, ಕೂಡಿ ಸುಖಿಯಾದ್ರಯ್ಯ ಉರಿಲಿಂಗ ದೇವನ ಅಂತ ಹೇಳ್ತಾಳೆ ಆಕೆ. ಆಕೆ ತನ್ನ ಪತಿಯ ಕುರಿತಾಗಿ ಆಡಿದ ಮಾತಲ್ಲ ಇದು. ಶರಣ ಸತಿ ಲಿಂಗಪತಿಯಾಗಿ ತಾನೊಂದು ಆತ್ಮನಾಗಿ ಆ ಪರಮಾತ್ಮನ ಜೊತೆ ಇಟ್ಟುಕೊಂಡಿರುವ ಸಂಬಂಧ ಮತ್ತು ಅಲ್ಲಿ ನಡೆಯುವ ಸುಖದ ಅನುಭೂತಿಯ ಒಂದು ಓಲಾಟವನ್ನ ಆಕೆ ಹೇಳ್ತಾಳೆ. ಕೂಡಿ ಸುಖಿಯಾದನಯ್ಯ ಅಂತ ಹೇಳ್ತಾಳೆ. ಯಾರ ಜೊತೆ? ತಾನೊಂದು ಆತ್ಮನಾಗಿ ಆ ಪರಮಾತ್ಮನ ಜೊತೆ ಯಾವ ಅತೀಂದ್ರಿಯ ಸುಖವನ್ನ ಶಿವಯೋಗದಲ್ಲಿ ಅನುಭವ ಮಾಡಿದ್ಲು ಅದನ್ನ ಹೇಳ್ತಾಳೆ. ಆ ಪರಮಾತ್ಮನ ರೂಪನೇ ನನ್ನ ಕಣ್ಣೊಳಗಡೆ ತುಂಬಿದೆ. ಯಾರು ನನ್ನ ಕಣ್ಣನ್ನು ನೋಡ್ತಾರೋ ಅವ್ರಿಗೆ ಏನು ಕಾಣಿಸ್ತದೆ ಅಂತಂದ್ರೆ ಆ ಪರಮಾತ್ಮನೇ ಕಾಣಿಸ್ತಾನೆ, ಆ ಲಿಂಗನೇ ಕಾಣಿಸ್ತದೆ, ಬಿಟ್ಟರೆ ನನಗೇನು ಕಾಣಿಸೋದಿಲ್ಲ, ಏನು ತೋರಿಸೋದು ಇಲ್ಲ ಅಂತ. ಆಕೆ ಜಗತ್ತಿನಲ್ಲಿ ನೋಡಿದ್ದೆಲ್ಲವೂ ಕೂಡ ಆಕೆಗೆ ಲಿಂಗ ರೂಪವಾಗಿ ಕಾಣಿಸ್ತಾ ಇತ್ತು, ಪರಮಾತ್ಮನ ರೂಪವಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಬಸವಣ್ಣ ಮನೆಗೆ ಕಳ್ಳ ಬಂದರೂ ಕೂಡ ಕೂಡಲ ಸಂಗನಲ್ಲದೆ ಮತ್ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ. ಆತನಿಗೆ ಕಳ್ಳನ ವೇಷ ಕಾಣಿಸ್ಲಿಲ್ಲ, ಅದರ ಒಳಗಡೆ ಇರುವ ಆತ್ಮ ಜ್ಯೋತಿ ಶಿವಸ್ವರೂಪ ಅಂತ ನೋಡಿದ. ಅದಕ್ಕೆ ಶರಣರ ದೃಷ್ಟಿಗೂ ನಮ್ಮ ದೃಷ್ಟಿಗೂ ವ್ಯತ್ಯಾಸ ಇಷ್ಟೇ.
ಅದಕ್ಕೆ ಹೇಳ್ತಾರೆ ಒಂದು ಕಡೆ ಶರಣರು, ನೋಡುವುದನ್ನು ನೋಡಲರಿಯದೆ ಕೆಟ್ಟಿತ್ತು ಲೋಕವೆಲ್ಲ, ನೋಡಬಲ್ಲರ ಕೂಡಲಿಲ್ಲ ಆಗಲಿಲ್ಲ, ನೋಟದ ಕೂಟದ ಅಗಲದ ಸುಖವನ್ನು ಗುಹೇಶ್ವರ ನಿಮ್ಮ ಶರಣ ಮಾತ್ರ ಬಲ್ಲ ಅಂತ ಹೇಳ್ತಾರವರು. ಅಂದ್ರೆ ಅವ್ರು ಎಷ್ಟು ಅನುರಾಗಿಗಳಾಗಿದ್ರು ಅಂದ್ರೆ, ಶಿವಯೋಗ ಅಂದ್ರೆ ಬೇರೆ ಅಲ್ಲ, ಸದಾಕಾಲ ಪರಮಾತ್ಮನೊಂದಿಗೆ ಅನುರುಕ್ತಿಗೊಂಡು ಸದಾಕಾಲ ಅತೀಂದ್ರಿಯ ಸುಖದ ಆನಂದದಲ್ಲಿ ತೇಲಾಡೋದು ಅಂತ ಕಲಿಸಿಕೊಟ್ಟಿದ್ರು ಬಸವಣ್ಣ. ಇದಕ್ಕೆ ಯಾವ ವಿಶ್ವವಿದ್ಯಾಲಯದ ಸರ್ಟಿಫಿಕೇಟ್ ಬೇಕಿಲ್ಲ, ಇದಕ್ಕೆ ಯಾವ ದೊಡ್ಡ ಡಿಗ್ರಿಗಳು ಮಾಡೋದು ಅವಶ್ಯಕತೆ ಇಲ್ಲ, ಯಾವ ಶಾಸ್ತ್ರ ಓದಬೇಕು, ಸಂಸ್ಕೃತದ ಶ್ಲೋಕ ಕಲಿಬೇಕು ಅನ್ನುವ ಅವಶ್ಯಕತೆ ಇಲ್ಲ. ಬಹಳ ಸರಳವಾಗಿ ನಿಮ್ಮ ಸ್ವಚ್ಛ ಹೃದಯವನ್ನ ಇಟ್ಟುಕೊಂಡು ಆತ್ಮ ನಿವೇದನೆಯನ್ನ ಪರಮಾತ್ಮನಿಗೆ ಮಾಡಿಕೊಂಡು ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಎಷ್ಟು ಬೇಕಾದ್ರೂ ಅನುಭವ ಮಾಡುವ ತಾಕತ್ತು ಪ್ರತಿಯೊಬ್ಬರೊಳಗಡೆ ಇರುವ ಆತ್ಮಕ್ಕೆ ಇದೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದು ಅಣ್ಣ ಬಸವಣ್ಣ. ಒಂದು ಸಲ ಜೋರಾಗಿ ಚಪ್ಪಾಳೆ ಹಾಕಬಹುದಲ್ಲ ನಾವು? ಯಾಕಂದ್ರೆ ಬಸವಣ್ಣನಿಗೆ ಯಾಕಿವತ್ತು ಬಸವಣ್ಣ ಜಗಜ್ಯೋತಿ ಆದ, ವಿಶ್ವಗುರು ಆದ ಅಂತಂದ್ರೆ ಆತನಲ್ಲಿ ಒಂದು ತಾಯಿ ಹೃದಯ ಇತ್ತು. ಎಷ್ಟು ಕನೆಕ್ಟ್ ಆಗುತ್ತೆ ಬಸವಣ್ಣನವ್ರಿಗೂ ಮತ್ತು ಈ ತಾಯಿ ದಿವಸಕ್ಕೂ ಅಂದ್ರೆ, ಬಸವಣ್ಣನ ಯಾಕಷ್ಟೊಂದು ಎಲ್ಲರೂ ಹಚ್ಕೊಂಡ್ರು, ಯಾಕೆಲ್ಲರೂ ಅಷ್ಟು ಕೊಂಡಾಡಿದ್ರು, ಯಾಕೆಲ್ಲರೂ ಅಷ್ಟು ಬಂದ್ರೆ ಅಪ್ಪ ಅಪ್ಪ ಅಯ್ಯ ಅಯ್ಯ ಅಂತ ಆತನಿಗೆ ತಲೆಬಾಗಿದ್ರು ಅಂದ್ರೆ, ಒಬ್ಬ ತಾಯಿ ತನ್ನ ಮಗುವಿಗೆ ಏನೆಲ್ಲ ಶ್ರೇಯಸ್ಸನ್ನ ಬಯಸಬಹುದು, ಎಷ್ಟೆಲ್ಲ ತ್ಯಾಗ ತಪಸ್ಸು ಹೋರಾಟವನ್ನ ಮಾಡಬಹುದು, ಅಷ್ಟು ಜಗತ್ತಿನಲ್ಲಿರುವ ಎಲ್ಲ ಜೀವಾತ್ಮರನ್ನ ತನ್ನ ಮಕ್ಕಳಂತ ಕಂಡು ಬಸವಣ್ಣ ಅವರೆಲ್ಲರ ಆತ್ಮ ಕಲ್ಯಾಣಕ್ಕಾಗಿ ಅಷ್ಟೇ ಹೋರಾಟ ಮಾಡಿದ್ರು. ಅದಕ್ಕೆ ಬಸವಣ್ಣ ಶಾಂತಿ ದೂತನೂ ಹೌದು, ಕ್ರಾಂತಿ ಯೋಗಿನೂ ಹೌದು. ಅದಕ್ಕೆ ಅವರನ್ನ ಅಷ್ಟು ಕಾಣ್ತಾರೆ. ಅದಕ್ಕೆ ಹೇಳ್ತಾಳೆ, ನನ್ನ ನಲ್ಲನ ರೂಪೆನ್ನ ನೇತ್ರವ ತುಂಬಿತ್ತು, ನನ್ನ ನಲ್ಲನ ನುಡಿಯನ್ನ ಸ್ತೋತ್ರವ ತುಂಬಿತ್ತು. ನನಗೆ ಬೇರೆ ಜಗತ್ತಿನಲ್ಲಿ ಏನು ಶಬ್ದ ಕೇಳಿಸ್ತಾ ಇಲ್ಲ, ನನಗೆ ಬರೀ ಓಂ ನಮ ಶಿವಾಯ ಅನ್ನುವ ಮಂತ್ರ ಕೇಳಿಸ್ತಾ ಇದೆ. ಆ ಶರಣರ ಒಂದು ಸತ್ಸಂಗದ ನುಡಿಗಳು ಮಾತ್ರ ನನ್ನ ಕಿವಿಯಲ್ಲಿ ತುಂಬಿಕೊಂಡಿದೆ, ಬಿಟ್ರೆ ಇನ್ಯಾವುದು ನನಗೆ ಕೇಳಿಸ್ತಾ ಇಲ್ಲ. ಅವತ್ತು ಶರಣರಿಗೆ ಎಲ್ಲರೂ ಹಾರ ಶಾಲು ತಗೊಂಡು ಸನ್ಮಾನನೆ ಮಾಡ್ತಾ ಇದ್ರ? ಯಾರಾದರೂ ಹೊಗಳ್ತಾ ಇದ್ರ? ಅವತ್ತಿನ ದಿನದಲ್ಲಿ ಎಲ್ಲರೂ ಬೈಯೋರೆ. ಅನುಭವ ಮಂಟಪಕ್ಕೆ ಯಾರು ಹೋಗಿದ್ದಾರೆ ಅವರೆಲ್ಲರನ್ನೂ ಜಗತ್ತು ತುಚ್ಛವಾಗಿ ಕಂಡಿತ್ತು, ಅವಮಾನವಾಗಿ ಕಂಡಿತ್ತು. ಅವ್ರನ್ನೆಲ್ಲರನ್ನೂ ಕೂಡ ಖಂಡಿಸ್ತಾ ಇತ್ತು ಇಡೀ ಸಮಾಜ. ಇವ್ರಿಗೇನು ಕೆಲಸ ಇಲ್ಲ ಮಾಡಲಿಕ್ಕೆ, ಇವರು ಹೋಗಿ ಎಲ್ಲರೂ ಎಂತೆಂಥವ್ರನ್ನ ಇಟ್ಕೊಂಡು ಬಸವಣ್ಣ ಏನು ಮಾಡ್ತಿದ್ದಾನೆ ಇಲ್ಲಿ, ಏನು ಮಾಡ್ತಾನೆ, ಯಾರನ್ನ ಕರ್ಕೊಂಡು ಹೋಗಿದ್ರೆ? ಏನು ವಿದ್ಯಾವಂತರ? ಅವ್ರಿಗೊಂದು ಶ್ಲೋಕ ಗೊತ್ತಾ, ಒಂದು ಶಾಸ್ತ್ರ ಗೊತ್ತಾ, ಒಂದು ಪೂಜೆ ಗೊತ್ತಾ, ಪುನಸ್ಕಾರ ಇದೆಯಾ? ಒಂದು ಸಂಸ್ಕಾರ ಇಲ್ಲದವ್ರನ್ನೆಲ್ಲ ಸೇರಿಸ್ಕೊಂಡು ಏನು ಮಾಡ್ತಾನೆ ಬಸವಣ್ಣ? ಏನು ಯೋಗ ಕಲಿಸ್ತಾನೆ? ಅದಕ್ಕೆ ಚನ್ನಬಸವಣ್ಣ ಹೇಳ್ತಾನೆ, ಮಂತ್ರಯೋಗ, ಹಠಯೋಗ, ಲಯಯೋಗ, ಜ್ಞಾನ ಯೋಗ ಎಲ್ಲ ಯೋಗವ ನರಿದು ಮರೆದು ಭಕ್ತಿ ಯೋಗದಲ್ಲಿ ನಿಂದು ರಾಜಯೋಗದಲ್ಲಿ ನುಡಿಯುವುದ ಕಾಣಿರೋ, ರಾಜಯೋಗದಲ್ಲಿ ನಡೆಯುವುದ ಕಾಣಿರೋ. ಶಿವ ಜೀವ ಲಿಂಗ ಪ್ರಾಣ ಶಿವಯೋಗವೆಂಬುದೇ ಐಕ್ಯ, ಮಹಾಲಿಂಗೈಕ್ಯರ ನಿಲುವನು ಅನುಮಾನಿಗಳೆತ್ತಬಲ್ಲರು. ಚನ್ನಬಸವಣ್ಣ ಅಂತ ಬರೀತಾನೆ, ಕೂಡಲ ಚನ್ನಬಸವಣ್ಣ. ಯಾವ ಯೋಗನೂ ಬೇಕಿಲ್ಲ ಇಲ್ಲಿ, ಹಠಯೋಗ ಬೇಕಿಲ್ಲ. ಶಿವಯೋಗ ಮಾಡ್ಲಿಕ್ಕೆ ಹಠಯೋಗ ಮಾಡ್ಬೇಕಾ? ನಾವು ಸಂಸಾರ ಬಿಡಬೇಕಾ? ಇಲ್ಲೇನಾದ್ರೂ ಸನ್ಯಾಸಿ ಆಗಬೇಕಂತಿಲ್ಲ. ಯಾವ ಕಠಿಣ ವ್ರತ ನಿಯಮಗಳಿಲ್ಲ. ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಎಷ್ಟತ್ತು ಬೇಕಾದ್ರೂ, ಯಾವ ವಿದ್ಯೆ ಬೇಕಿಲ್ಲ, ಶಾಸ್ತ್ರ ಬೇಕಿಲ್ಲ, ಮಂತ್ರ ಬೇಕಿಲ್ಲ. ಎಲ್ಲಿ ಹೋಗಿ ನೀವು ಏನೂ ಕಲಿಬೇಕಾಗಿಲ್ಲ. ಎಲ್ಲಿದ್ರೆ ಅಲ್ಲೇ, ಹೇಗಿದ್ರೆ ಹಾಗೆ ಕೂತ್ಕೊಂಡು ಒಂದಷ್ಟು ಅಂತ ಆತ್ಮವನ್ನು ಸ್ವಚ್ಛಗೊಳಿಸಿಕೊಂಡು ಪರಮಾತ್ಮನನ್ನ ಅಂಗೈಯಲ್ಲಿಟ್ಟುಕೊಂಡು ನೀವು ಎಲ್ಲಿ ಕುಳಿತುಕೊಂಡರೂ ಕೂಡ ನೀವು ಶಿವಯೋಗವನ್ನು ಮಾಡಬಹುದು. ರಾಜಯೋಗ ಅಂತಂದ್ರೆ ಶಿವಯೋಗ. ತಾನಾತ್ಮನಾಗಿ ಪರಮಾತ್ಮನಲ್ಲಿ ತಾದಾತ್ಮ ಹೊಂದುವಂಥ ಯೋಗವೇ ಶಿವಯೋಗ ಅಂತ ಕಲಿಸಿದ್ದ ಬಸವಣ್ಣ. ಈ ಶಿವಯೋಗದ ಮೇಲೆ ನುಡಿಯುವುದ ಕಾಣಿರು. ಇಲ್ಲಿ ಹಠಯೋಗ ಬೇಡ, ಮಂತ್ರಯೋಗ ಬೇಡ, ಲಯ ಯೋಗ ಬೇಡ. ಮಂತ್ರಯೋಗ ಅಂದ್ರೆ ಮಂತ್ರ ಹೇಳಿ ಭಗವಂತನನ್ನ ಒಲಿಸ್ಕೊಳ್ಳೋಕೆ ಇದು ಮಂತ್ರಯೋಗ ಅಲ್ಲ. ಹಠ ಮಾಡಿ, ನಾನು ಉಪವಾಸ ವನವಾಸ ಮಾಡಿ, ಕಾಲ್ ತೆಳಗ ಮಾಡಿ, ಕಾಲು ಮೇಲೆ ಮಾಡಿ, ತಲೆ ಕೆಳಗೆ ಮಾಡಿ ನಿಂತ್ಕೊಂಡು ಏನೋ ದೊಡ್ಡ ಸಾಧನೆ ಮಾಡುವ ಹಠಯೋಗ ಮಾಡಿ ಒಲಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ಪರಮಾತ್ಮನನ್ನ. ಅಷ್ಟು ಕಠಿಣ ಇಲ್ಲ ಅಂತ ಹೇಳ್ತಾರೆ ಪರಮಾತ್ಮ. ಲಯ ಯೋಗ, ಒಂದರಲ್ಲಿ ಒಂದು ಆತ್ಮ ಪರಮಾತ್ಮರಲ್ಲಿ ಸಮಾಧಿಯಾಗಿ ಹೋಗ್ಬಿಡ್ತೀರಿ ಅಂತಂದ್ರೆ ಇಲ್ಲೇನು ಕೆಲಸ ಇದೆ? ಎಲ್ಲರೂ ಸಮಾಧಿಯಾಗಿ ಕೂತ್ಕೊಂಡ್ರೆ ಇಲ್ಲಿ ಪ್ರಪಂಚ ಮಾಡೋರು ಯಾರು? ಸಂಸಾರ ಮಾಡೋರು ಯಾರು? ಇಲ್ಲಿ ಪ್ರಪಂಚ ಸಾಗೋದು ಹೆಂಗೆ? ಇಲ್ಲಿ ಕರ್ಮಕ್ಷೇತ್ರದಲ್ಲಿ ಕರ್ಮ ಮಾಡೋರು ಯಾರು? ಕಾಯಕ ಮಾಡೋರು ಯಾರು? ಇಲ್ಲಿ ಬೇಕಾಗಿಲ್ಲ ಲಯ ಯೋಗ ಅಂತಂದ ಈ ಪ್ರಪಂಚಕ್ಕೆ. ಲಯೋಗದಿಂದ ಪರಮಾತ್ಮನನ್ನು ಒಲಿಸ್ಕೊಳ್ಳೋದಾದ್ರೆ ಅಲ್ಲೇ ಪರಮಧಾಮದಲ್ಲಿ ಮುಕ್ತಿಧಾಮದಲ್ಲೇ ಇದ್ದವ್ರು ನಾವು ಇಲ್ಲಿ ಯಾಕೆ ಬರಬೇಕಾಗಿತ್ತು?
ನಾವು ಬಂದಿರೋದು ಕರ್ಮ ಮಾಡಲಿಕ್ಕೆ, ಕರ್ಮಕ್ಷೇತ್ರಕ್ಕೆ ಕಾಯಕದ ಮಂತ್ರವನ್ನು ಕೊಟ್ಟು ಕಾಯಕ ಮಾಡಿ ಸಂಸಾರದಲ್ಲಿ ಇದ್ದುಕೊಂಡು ನೀವು ಎಲ್ಲಿದ್ರೆ ಅಲ್ಲೇ ಪರಮಾತ್ಮನನ್ನು ಒಲಿಸಿಕೊಳ್ಳುವಂಥ ದಿವ್ಯ ಶಿವಯೋಗವನ್ನು ಕಲಿಸಿದ್ದ ಬಸವಣ್ಣ. ಅದಕ್ಕೆ ಚನ್ನಬಸವಣ್ಣ ಹೇಳ್ತಾನೆ, ಇದು ಮಂತ್ರಯೋಗ ಅಲ್ಲ, ಹಠಯೋಗ ಅಲ್ಲ, ಲಯ ಯೋಗ ಅಲ್ಲ, ಜ್ಞಾನ ಯೋಗನೂ ಅಲ್ಲ ಅಂತ ಹೇಳ್ತಾರೆ ಅವರು ಕೊನೆಗೆ. ಜ್ಞಾನ ಎಲ್ಲಿಯ ತನಕ ಬೇಕು ಅಂದ್ರೆ, ನಾನೊಂದು ಅಂತರಾತ್ಮ, ನನ್ನ ತಂದೆ ಪರಮಾತ್ಮ, ಆತನ ಜೊತೆಗೆ ಸಂಬಂಧ ಜೋಡಿಸ್ಲಿಕ್ಕೆ ಎಷ್ಟು ವಿದ್ಯೆ ಬೇಕು ಅಷ್ಟು ಕಲಿಯೋ ತನಕ ಮಾತ್ರ ಜ್ಞಾನ, ಸತ್ಸಂಗ ಇವೆಲ್ಲನೂ ಬೇಕೇ ಹೊರತಾಗಿ ಅದು ತಿಳಿದ ಮೇಲೆ ಏನು ಬೇಕಾಗಿದೆ? ಅದನ್ನೇ ಕೇಳ್ಕೊಂತ ಕೂಡದ ಅನುಭವ ಮಾಡಬೇಕಾಗತ್ತೆ. ಅದಕ್ಕೆ ಜ್ಞಾನ ಯೋಗ ಇಂಥದ್ದು ಬೇಕಾದಷ್ಟು ಎಷ್ಟೋ ಶಾಸ್ತ್ರಗಳಿದೆ. ನಾನು ಕೇಳ್ತಾ ಹೋದ್ರೆ ಇಡೀ ಜನ್ಮ ಪೂರ್ತಿ ಹೇಳ್ತಾ ಹೋಗ್ಬೋದು ಅನ್ನೋಷ್ಟು ಬೇಕಾದಷ್ಟು ಶಾಸ್ತ್ರಗಳಿದೆ. ರಾಮಾಯಣ ಇದೆ, ಮಹಾಭಾರತ ಇದೆ, ಬೇಕಾದಂಥ ಶಾಸ್ತ್ರಗಳು ನೀವು ಕೇಳಿ ಏನಾಗೋರಿದ್ರಿ? ಬರೀ ಕೇಳ್ತಾ ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ತಿಳ್ಕೊಳ್ಬೇಕಾಗಿರೋದು ತಿಳ್ಕೊಂಡು ಮಾಡೋದ್ರಲ್ಲಿ ಸುಖ ಇದೆಯೇ ಹೊರತಾಗಿ, ಅನುಭವಿಸೋದ್ರಲ್ಲಿ ಇದೆಯೇ ಹೊರತಾಗಿ ಬರೀ ಕೇಳೋದ್ರಲ್ಲಿ ಇಲ್ಲ. ಅದಕ್ಕೆ ಜ್ಞಾನ ಅನ್ನೋದು ಒಂದು ಅಂಕಲಿಪಿ ಥರ ಅಷ್ಟೇ, ಯೋಗ ಅನ್ನೋದು ಒಂದು ಅನುಭವ. ಅದಕ್ಕೆ ಇವು ಎಲ್ಲ ಯೋಗಗಳನ್ನು ಅರಿತು ಮರೆತೆ ಅಂತ ಹೇಳ್ತಾರೆ. ಎಲ್ಲ ಯೋಗಗಳನ್ನು ಮರೆತು ಭಕ್ತಿ ಯೋಗದಲ್ಲಿ ನಿಂತೆ ನಾನು. ಅದಕ್ಕೆ ಯಾರೋ ರಾಮಕೃಷ್ಣ ಪರಮಹಂಸರಿಗೆ ಕೇಳ್ತಾರಂತ, ದಿನಾಲು ಆತ ಮಹಾಕಾಳಿಯ ಪೂಜೆ ಮಾಡ್ತಾ ಇರ್ತಾನೆ. ಕಾಳಿಯನ್ನು ಒಲಿಸ್ಕೋಬೇಕು, ನಾನು ಮಾತೆಯನ್ನು ಒಲಿಸ್ಕೊಳ್ಬೇಕು. ಸುಮ್ಮನೆ ಯಾರೋ ತರ್ತಾರೆ ಹಿಂಗೆ ನೈವೇದ್ಯ ಮಾಡಿ ಹಿಂಗೆ ಕೊಟ್ಟರೆ ಆಕೆ ಇದಾಳೋ ಇಲ್ವೋ, ಕಲ್ಲಿಗೆ ನಾನು ಈ ನೈವೇದ್ಯವನ್ನು ಅರ್ಪಿಸಿ ನಾನೇನು ಕಂಡುಕೊಳ್ಳೋದಿದೆ? ಜಗತ್ತಲ್ಲಿ ಎಲ್ಲರೂ ಹೇಳ್ತಾರೆ, ಎಲ್ಲ ಶಾಸ್ತ್ರನೂ ಹೇಳ್ತವೆ, ಮಹಾಕಾಳಿ ಇದ್ದಾಳೆ, ಶಕ್ತಿ ಇದ್ದಾಳೆ, ಪರಮಾತ್ಮ ಇದ್ದಾನೆ, ಪರಮಾತ್ಮನ ಸ್ವರೂಪಿಣಿ ಈಕಿ, ಆ ತಾಯಿಯನ್ನು ಒಲಿಸ್ಕೋಬೇಕು ಅಂತ ಹಠ ಮಾಡ್ತಾನೆ. ಆತನಿಗೆ ಯಾವ ಶಾಸ್ತ್ರ ಗೊತ್ತಿಲ್ಲ, 3ನೇ ಕ್ಲಾಸ್ ಫೇಲ್ ಆಗಿದ್ದ, ತಂದೆ ತಾಯಿ ತೀರ್ಕೊಂಡಿದ್ರು, ಅಣ್ಣ ಪೂಜಾರಿ ಆಗಿದ್ದ. ಅಣ್ಣನ ಹತ್ರ ಈತನ ಸುಮ್ಮನೆ ಅಲ್ಲಿ ಜೀವನ ಬದುಕೋದಕ್ಕೆ ಬಿಟ್ಟಿದ್ರು. ಒಂದು ದಿನ ಅಣ್ಣನೂ ತೀರ್ಕೊಂಡ್ಬಿಟ್ಟ ನಡು ವಯಸ್ಸಲ್ಲೇ. ಈತೊಬ್ಬತನಿಗೆ ಎಲ್ಲ ಜವಾಬ್ದಾರಿ ಬೀಳುತ್ತೆ. ಆಗ ಹೆಂಗೋ ಒಂದು ಬದುಕೋದಕ್ಕೆ ಏನೋ ಒಂದು ದಾರಿ ಬೇಕು. ಹಾಗಾಗಿ ತಂದೆಯನ್ನು ಕಳ್ಕೊಂಡ, ಅಣ್ಣನನ್ನು ಕಳ್ಕೊಂಡ ಈ ಮಗನಿಗೆ ಬರೀ ತಾಯಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಹಾಗಾಗಿ ಒಂದಷ್ಟು ಈತನಿಗೆ ಕೆಲಸ ಕೊಡಿ ಅಂತಾರೆ. ಈತನಿಗೆ ಯಾವ ಮಂತ್ರನೂ ಬರೋದಿಲ್ಲ, ಏನೂ ಪೂಜಾ ಪಾಠನೂ ಗೊತ್ತಿಲ್ಲ. ಸುಮ್ಮನೆ ಇರಲಿ, ಬದುಕೋದಕ್ಕೊಂದು ಸೇವೆ ಬೇಕು ಅಂತ ಅವತ್ತಿಗೊಂದು ಪೂಜಾರಿ ಮಾಡಿ ಇಡ್ತಾರೆ. ಅಲ್ಲಿ ಹೋಗಾದರೂ ಸುಮ್ಮನೆ ಎಲ್ಲರ ಥರ ಮಾಡಿರೋ ಮನುಷ್ಯ ಅಲ್ಲ ಈತ. ತಂದಿರೋ ನೈವೇದ್ಯವನ್ನು ತಗೋ ಉಣ್ಣು ಅಂತಾನೆ. ಎಲ್ಲಿ ಉಣ್ಣಬೇಕು? ಆಗ ಇಲ್ಲ, ನಾನು ದೇವಿಯನ್ನು ಒಲಿಸ್ಕೊಳ್ಬೇಕು, ಇದ್ರೆ ನೀನು ಜೀವಂತವಾಗಿ ನನಗೆ ದರ್ಶನ ಕೊಡಬೇಕು, ನನ್ನ ಜೊತೆ ನೀನು ಮಾತಾಡಬೇಕು ಅಂತ ಹಠಕ್ಕೆ ಬೀಳ್ತಾನೆ. ಹಠಕ್ಕೆ ಬಿದ್ದ ಮೇಲೆ ಎಲ್ಲವನ್ನ ಕಲಿತು ಎಲ್ಲ ರೀತಿಯಲ್ಲೂ ಅಳ್ತಾ ಹೋಗ್ತಾನೆ, ಸಾಧನೆ ಮಾಡ್ತಾನೆ. ಆಮೇಲೆ ದೊಡ್ಡ ಮಹಾತ್ಮರಾಗ್ತಾರೆ, ಪರಮಹಂಸರಾಗ್ತಾರೆ. ಹಾಗೆ ಒಂದು ಸಲ ಈ ರೀತಿಯಾಗಿ ಆ ತಾಯಿಯ ಜೊತೆ ದಿನಾಲು ಒಡನಾಟ ಇರುತ್ತೆ. ನೀನು ಯಾವತ್ತು ಮಾತಾಡ್ತೀಯ, ಯಾವಾಗ ದರ್ಶನ ಕೊಡ್ತೀಯ, ಇವತ್ತು ನಾಳೆ ನಾಡಿದ್ದು ಅಂತ ವರ್ಷಗಳೇ ಉರುಳಿದು ಆಗ ಎಲ್ಲರ ಒಂದು ದರ್ಶನನೂ ಆಗುತ್ತೆ. ಅನೇಕ ಮಹಾತ್ಮರು ಬರ್ತಾರೆ, ಇವ್ರ ಹತ್ರ ಅನೇಕ ವಾದ ವಿವಾದಗಳು ಎಲ್ಲವೂ ನಡೀತಾ ಹೋಗುತ್ತೆ, ಎಲ್ಲರ ಹತ್ರ ಕಲಿತಾ ಹೋಗ್ತಾರೆ. ಆದರೆ ಒಳಗಡೆ ಅಂತರಾತ್ಮದ ಕೂಗು ಇವರಿಗೆ ಆ ತಾಯಿಯ ದರ್ಶನ ಮಾಡಿಕೊಳ್ಳೇಬೇಕು ಅಂತ ಹಠಕ್ಕೆ ಬಿದ್ದವರಂಗೆ ಅಳ್ತಾ ಇರ್ತಾರೆ. ಪ್ರತಿದಿನ ಸೂರ್ಯ ಮುಳುಗಬೇಕಾದ್ರೆ ಹೋಗಿ ಒಂದು ಬೆಟ್ಟದ ಮೇಲೆ ಕೂತ್ಕೊಂಡು ಅಳ್ತಾ ಇರ್ತಾರೆ. ಊರವರೆಲ್ಲರೂ ಹೇಳ್ತಾರಂತೆ, ಏನು ಹುಚ್ಚಿಡಿದು ಬಿಟ್ಟೈತೆ ನಿಮ್ಮ ಮಗನಿಗೆ, ಅಳ್ತಾ ಇದ್ದಾನೆ ರಾಮಕೃಷ್ಣ, ಅಲ್ಲಿ ಹೋಗಿ ಕೂತ್ಕೊಂಡು ಯಾಕೆ ಅಳಬೇಕು, ಏನೋ ಹುಚ್ಚ ಆಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಆವಾಗ ಅವ್ರ ಮಂದಿ ಮಕ್ಕಳೆಲ್ಲ ಬಂದು ಕೇಳ್ತಾರೆ, ನಿನ್ನ ಸಲುವಾಗಿ ನಮಗೆಲ್ಲರೂ ಅಂತಾರೆ, ಏನೋ ಹುಚ್ಚ ಹಿಡಿದು ಬಿಟ್ಟಿದೆ, ಹುಚ್ಚ ಆಗಿದ್ದಾನೆ, ಅಲ್ಲೋಗಿ ಯಾಕೆ ಅಳ್ತೀಯ ನೀನು, ಏನು ತೊಂದರೆ ಇದೆ ನಿನಗೆ ಅಂತ. ಹೌದು ಬಿಡಿ, ಎಲ್ಲರೂ ಹುಚ್ಚರೆ ಜಗತ್ತಲ್ಲಿ ಅಂತಾನೆ. ನಾನು ಹುಚ್ಚ, ಅವರು ಹುಚ್ಚರೆ, ನನಗಿಡದಿರೋದು ಹುಚ್ಚ, ಅವ್ರಿಗಿಡದಿರೋದು ಹುಚ್ಚೆ. ಆದರೆ ನನಗಿಡದಿರೋ ಹುಚ್ಚು ಪರಮಾತ್ಮನ ಹುಚ್ಚು, ಆ ತಾಯಿಯ ಹುಚ್ಚು. ಆದರೆ ಅವರು ಹುಚ್ಚರೆ, ಅವರಿಗೆ ಗೊತ್ತಿಲ್ಲ. ಕೆಲವರಿಗೆ ಹೆಣ್ಣಿನ ಹುಚ್ಚು, ಕೆಲವರಿಗೆ ಹಣದ ಹುಚ್ಚು, ಕೆಲವರಿಗೆ ಆಸ್ತಿ ಅಂತಸ್ತಿ, ಕೆಲವರಿಗೆ ಹೆಸರು ಕೀರ್ತಿಯ ಹುಚ್ಚಿಡಿದಿದೆ. ಜಗತ್ತಿನಲ್ಲಿ ಎಲ್ಲರೂ ಹುಚ್ಚರೆ, ಅವ್ರು ಅನ್ನೋದು ಏನು ತಪ್ಪೈತಿ ಅಂತ ಹೇಳ್ತಾರೆ. ಸರಿಯಪ್ಪ, ನಿಂದೇನಾದರೂ ಪುರಾಣ ಇಟ್ಕೋ, ಆದರೆ ಯಾಕೆ ಅಳ್ತೀಯ ಅದನ್ನಾದರೂ ಹೇಳು ಅಂತಾರೆ. ಯಾಕಿಲ್ಲ, ನನ್ನ ಜೀವನದಲ್ಲಿ ಇಷ್ಟು ಹೋರಾಟ ಮಾಡ್ಕೊಂಡು ಇಷ್ಟು ಎಲ್ಲ ಕೇಳ್ಕೊಂಡು ಬಂದೆ, ಆದರೆ ಇನ್ನೂ ತಾಯಿಯ ದರ್ಶನ ಆಗಲಿಲ್ಲ. ನನ್ನ ಜೀವನದೊಳಗಡೆ ಒಂದು ದಿನ ಮುಳುಗಿ ಹೋಗ್ತಾ ಇದೆ, ಆದರೆ ಇನ್ನೂ ತಾಯಿ ದರ್ಶನ ಕೊಟ್ಟಿಲ್ಲ. ನಾಳೆ ಬದುಕ್ತೀನೋ ಇಲ್ಲೋ ಗೊತ್ತಿಲ್ಲ, ಇವತ್ತಿನ ದಿನದ ಒಂದು ಪುಟ್ಟ ಮುಗಿತಾ ಇದೆ, ಸೂರ್ಯ ಅಸ್ತ ಆಗ್ತಾ ಇದ್ದಾನೆ, ಇನ್ನೂ ನನಗೆ ತಾಯಿಯ ದರ್ಶನ ಆಗಿಲ್ಲ ಅಂತ ಹೋಗಿ ಹತ್ತು ಬರ್ತೀನಿ ಅಂತ ಹೇಳ್ತಿದ್ರು. ಅದಾದಮೇಲೆ ತಾಯಿಯ ದರ್ಶನ ಆಗುತ್ತೆ. ಅನೇಕ ಮಹಾತ್ಮ ಅವರು ಅನೇಕ ರೀತಿಯಲ್ಲಿ ವಿವೇಕಾನಂದರಂಥ ವಿವೇಕಾನಂದರಿಗೆ ಒಬ್ಬ ಗುರುವಾಗಿ ಜಗತ್ತು ಕಂಡಿರ್ತಕ್ಕಂಥ ಅಂಥ ಶ್ರೇಷ್ಠ ಸಂತನಿಗೆ ಒಬ್ಬ ಮಾರ್ಗದರ್ಶಕನಾಗಿ ನಿಲ್ಲಬೇಕು ಅಂದರೆ
ಯಾವ ಜ್ಞಾನವೂ ಇಲ್ಲದೆ ಪರಮಾತ್ಮನನ್ನು ಹೋಲಿಸಿಕೊಂಡು ಆ ಶಕ್ತಿಯನ್ನು ಪಡ್ಕೊಂಡಿದ್ರು ಅಂದರೆ ಅವ್ರು ಹೇಳ್ತಾರೆ, ಜಗತ್ತಿನಲ್ಲಿ ಪರಮಾತ್ಮನನ್ನು ಹೋಲಿಸ್ಕೊಳ್ಳೋದಕ್ಕೆ ಏನೋ ದೊಡ್ಡ ಸಾಧನೆ ಮಾಡಬೇಕು, ಏನೋ ಕಲಿಬೇಕು ಅಂತಿಲ್ಲ. ಒಂದು ಮಗು ತಾಯಿಗೆ ಯಾವ ರೀತಿ ಅಳುತ್ತೋ ಆ ರೀತಿ ಅಳುವ ಒಂದು ಹೃದಯ ಇದ್ದರೆ ಸಾಕು ಪರಮಾತ್ಮನನ್ನು ಹೋಲಿಸ್ಕೊಳ್ಳೋದಕ್ಕೆ ಅಂತಾರೆ. ಏನೂ ಮಾಡಬೇಕಾಗಿಲ್ಲ. ಒಳಗಡೆ ಆಂತರ್ಯದಿಂದ ಒಂದು ಮಗು ಹೇಗೆ ತಾಯಿ ಕಾಣದೇ ಇದ್ದಾಗ ಹೆಂಗೆ ತವಕಿಸುತ್ತೆ, ಹೆಂಗೆ ಅಳುತ್ತೋ ಹಾಗೆ ನೀನು ಸ್ವಲ್ಪ ಭಗವಂತನಿಗೋಸ್ಕರ ಅಳಕ್ಕೆ ಬಂತು ಅಂದರೆ ಭಗವಂತನ ಕೃಪೆ ಆಗುತ್ತೆ. ಇಷ್ಟೇ ಬಿಟ್ಟರೆ ಇದಕ್ಕಿಂತ ದೊಡ್ಡದು ಏನು ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೋ. ಇದನ್ನೇ ಬಸವಣ್ಣ ಕಲಿಸಿದ್ದು. ಭಾವನಾತ್ಮಕವಾಗಿ ನೀವು ಏನು ಶಾಸ್ತ್ರ ಓದಿಲ್ಲ ಅಂತ ಹೇಳೋರಿಗೆ, ಏನೋ ಇವರು ಕಲಿತಿಲ್ಲ ಅನ್ನೋರಿಗೆ ಅದಕ್ಕೆ ಇಲ್ಲಿ ಏನೂ ಬೇಕಿಲ್ಲ ಅಂತ ಚನ್ನಬಸವಣ್ಣ ಇಲ್ಲಿ ಮಂತ್ರ ಇಲ್ಲ, ತಂತ್ರ ಇಲ್ಲ, ಜ್ಞಾನ ಇಲ್ಲ, ಏನೂ ಬೇಕಾಗಿಲ್ಲ. ಭಕ್ತಿಯಲ್ಲಿ ನಿಂತೆ ಶಿವಯೋಗದಲ್ಲಿ ನಡೆದೆ, ಶಿವಯೋಗದಲ್ಲಿ ನುಡಿದೆ ಅಂತ ಶಿವಜೀವರ ಐಕ್ಯದ ಈ ಮಹಾ ಐಕ್ಯರ ನಿಲುವನ್ನು ಈ ಶರಣ ಮಾತ್ರ ಬಲ್ಲ. ಅವ್ರಿಗೆ ಏನು ಗೊತ್ತು? ಈ ಸುಖನೇ ನೋಡಿಲ್ಲ ಅವರು ಬರೀ ಇಂದ್ರಿಯ ಸುಖದಲ್ಲಿ ಒದ್ದಾಡೋರು. ಈ ಆತ್ಮ ಪರಮಾತ್ಮರ ಶಿವಯೋಗದ ಸುಖ, ಈ ಅತೀಂದ್ರಿಯ ಸುಖದ ಅನುಭವ ನಿಮ್ಮ ಶರಣರಿಗೆ ಮಾತ್ರ ಗೊತ್ತು ಅಂತ ಚನ್ನಬಸವಣ್ಣ ಹೇಳ್ತಾನೆ. ಅದನ್ನೇ ಆಕೆ ಕಣ್ಣು ತುಂಬಿಕೊಂಡು ಹೇಳ್ತಾಳೆ, ನನ್ನ ನಲ್ಲನ ರೂಪೆನ್ನ ನೇತ್ರವ ತುಂಬಿತ್ತು, ನನ್ನ ನಲ್ಲನ ನುಡಿಯನ್ನ ಶ್ರೋತ್ರವ ತುಂಬಿತ್ತು, ನನ್ನ ನಲ್ಲನ ಸುಗಂಧವೆನ್ನ ಗ್ರಾಣವ ತುಂಬಿತ್ತು. ಜಗತ್ತಿನಲ್ಲಿ ಬೇಕಾದಷ್ಟು ಪರಿಮಳ ಇರ್ಬೋದು, ಆದರೆ ಇದಕ್ಕಿಂತ ಪರಿಮಳವಾದದ್ದು ಯಾವುದು ಅಂದರೆ ಆ ಪರಮಾತ್ಮನ ಒಂದು ಸಂಬಂಧದಲ್ಲಿ ಸಿಗುವಂಥ ಅತೀಂದ್ರಿಯ ಸುಖದ ಸುಗಂಧ ಏನಿದೆ ಅದು ನಿಜಕ್ಕೂ ಕೂಡ ನನ್ನನ್ನು ರೋಮಾಂಚಿತ ಮಾಡಿದೆ ಅಂತ ಹೇಳ್ತಾರೆ. ನನ್ನ ಒಳಗಡೆ ಉಸಿರಲ್ಲೂ ಕೂಡ ಆ ಪರಮಾತ್ಮನ ಸುಗಂಧ ತುಂಬಿದೆ ಅಂತ ಹೇಳ್ತಾಳೆ. ಅದಾದ ಮೇಲೆ ಹೇಳ್ತಾಳೆ, ನನ್ನ ನಲ್ಲನ ಒಂದು ಚುಂಬನ ಜೀಹೆಯ ತುಂಬಿತ್ತು ಅಂತ. ಅಂದರೆ ನನ್ನ ನಾಲಿಗೆ ಮೇಲೆ ಆ ಪರಮಾತ್ಮನ ನುಡಿ, ಆ ಪರಮಾತ್ಮನ ನಾಮಸ್ಮರಣೆ ಪ್ರತಿ ಸಲ ಪರಮಾತ್ಮ ನನ್ನೊಳಗಡೆ ಇದ್ದಾನೆ ಅನ್ನುವ ಸ್ಮೃತಿಯನ್ನು ಕೊಟ್ಟು ನನ್ನನ್ನು ಆವರಿಸಿಕೊಂಡು ಬಿಡುತ್ತೆ. ಅಂಥ ಒಂದು ಪರಮಾತ್ಮನ ಒಂದು ಮಹಾಮಂತ್ರ, ಪರಮಾತ್ಮನ ಸ್ಮರಣೆ ಬಿಟ್ಟರೆ ಈ ನಾಲಿಗೆ ಮೇಲೆ ಮತ್ತೆ ಯಾವುದೂ ಇಲ್ಲ ಅಂತ ಹೇಳ್ತಾಳೆ. ಹಾಗೆ ಪರಮಾತ್ಮನ ಒಂದು ಆಲಿಂಗನ, ಯಾವಾಗಲೂ ಪರಮಾತ್ಮನ ಸುರಕ್ಷಾ ಕವಚ ನನ್ನ ಸುತ್ತಲೂ ಇದೆ ಅಂತ ಅಂತರಂಗ ಬಹಿರಂಗದಲ್ಲಿ ಅನುಭವ ಮಾಡ್ತಾ ಇದ್ರು. ಯಾಕೆ ಶರಣರಿಗೆ ಭಯ ಅನ್ನೋದೇ ಇರಲಿಲ್ಲ ಅಂದರೆ ಸದಾಕಾಲ ಪರಮಾತ್ಮನ ಛತ್ರ ಛಾಯದಲ್ಲಿ ನಾನು ಬದುಕ್ತಾ ಇದ್ದೀನಿ, ಪರಮಾತ್ಮನ ರಕ್ಷಾ ಕವಚದಲ್ಲಿ ನಾನು ಬದುಕ್ತಾ ಇದ್ದೀನಿ ಅನ್ನೋ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಅವರಿಗಿತ್ತು. ಹಾಗಾಗಿ ಆಕೆ ಹೇಳ್ತಾಳೆ, ಆ ಒಂದು ನನ್ನ ಲಲ್ಲನ ಆಲಿಂಗನ ನನ್ನ ಅಂತರಂಗ ಬಹಿರಂಗ ಅಂದರೆ ಸದಾಕಾಲ ಪರಮಾತ್ಮ ನನ್ನನ್ನು ತಬ್ಬಿಕೊಂಡಿದ್ದಾನೆ. ನನ್ನ ರಕ್ಷಣೆಯಲ್ಲಿ ಯಾವ ಥರ ಮಗುವನ್ನು ತನ್ನ ತಾಯಿ ತೆಕ್ಕೆಯಲ್ಲಿದ್ದಾಗ ಮಗು ಎಷ್ಟು ನಿಶ್ಚಿಂತವಾಗಿರುತ್ತೋ ಹಾಗೆ ನಾನಿದ್ದೀನಿ. ಆ ಪರಮಾತ್ಮನ ಪ್ರೀತಿ, ನಲ್ಲನ ಪ್ರೀತಿಯನ್ನು ಮನವ ತುಂಬಿತ್ತು, ಕೂಡಿ ಸುಖಿಯಾದನಯ್ಯ ಅವರಿಲಿಂಗ ದೇವನ ಅಂತ ಹೇಳ್ತಾರೆ. ಅಂಥ ಪರಮಾತ್ಮನನ್ನು ಅವ್ರು ಅನುಭವಿಸಿದ್ರು. ಅವ್ರು ಏನು ಮಾಡಿದರು? ಯಾವುದೋ ಸಣ್ಣ ಪುಟ್ಟ ಕಾಯಕ, ಕಟ್ಟಿಗೆ ಹೊಡೆಯೋದು, ಚಪ್ಪಲಿ ಹೊಲಿಯೋದು, ಸಣ್ಣ ಪುಟ್ಟ ಕಾಯಕ ಮಾಡಿಕೊಂಡು 2 ಹೊತ್ತು ಪೂಜೆ ಮಾಡೋಕ್ಕೆ ಒಂದಷ್ಟು ಟೈಮ್ ಇಟ್ಕೊಂಡು ಒಳಗಡೆ ಅಂತರಂಗ ಸ್ವಚ್ಛ ಮಾಡಿಕೊಂಡು ಆ ಶರಣರ ಮಧ್ಯದೊಳಗಡೆ ಒಂದು ಅರ್ಧ ಗಂಟೆ ಸತ್ಸಂಗ ಮಾಡಿಕೊಂಡು ಶಿವ ಅಂತ ಇದ್ದು ಬಿಟ್ರಲ್ಲ. ಅಷ್ಟರೊಳಗಡೆ ಇಷ್ಟು ಸುಖ ಆನಂದ ಐತೆ ಜೀವನದೊಳಗಡೆ ಅನುಭವ ಮಾಡೋದಕ್ಕೆ ನಮಗೆ ಯಾಕೆ ಆಗ್ತಾ ಇಲ್ಲ? ಅವತ್ತು ಅವರಿಗೆ ಕಾರ್ ಇರಲಿಲ್ಲ, ಅವತ್ತಿಷ್ಟು ದೊಡ್ಡ ವ್ಯವಸ್ಥೆ ಇರಲಿಲ್ಲ, ಇಷ್ಟು ದೊಡ್ಡ ಬಂಗಲೆ ಇರಲಿಲ್ಲ, ಇಷ್ಟು ವ್ಯವಸ್ಥೆನೇ ಇರಲಿಲ್ಲ. ಒಂದು ಹೊತ್ತು ಊಟ ಮಾಡಬೇಕು ಒಂದು ತಾಯಿ ಅಂತಂದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ನಾವು ಚಿಕ್ಕವರಿದ್ದಾಗ ನೋಡಿದೀವಿ. ಮಳೆಗಾಲ ಬಂತು ಅಂದ್ರೆ ಒಂದಷ್ಟು ಕಾಕುಳ ಆಯ್ಕೊಂಬರಕ್ಕೆ ಹೋಗಬೇಕು, ಇಲ್ಲಾಂದ್ರೆ ಕಟ್ಟಿಗೆ ತರಕ್ಕೆ ಹೋಗಬೇಕು. ಒಂದೊತ್ತು ಅಡಿಗೆ ಮಾಡೋದಕ್ಕೆ ಎಷ್ಟು ಹೊಗೆ ಕುಡಿಬೇಕಾಗಿತ್ತು, ಎಷ್ಟು ಕಷ್ಟಪಟ್ಟು ಒಲೆ ಹತ್ತಲಾರ್ದನ್ನು ಹತ್ತಿಸಿ ಒಂದಷ್ಟು ಅನ್ನ ಬೆಂದ್ರೆ ನನ್ನ ಮಕ್ಕಳಿಗೆ ಕೊಡಬೇಕು ಅಂತ ಪ್ರತಿ ತಾಯಿ ಹೋರಾಟ ಮಾಡ್ಕೊಂತ ಬಂದಿರುವಂಥ ದಿನಗಳು. ನಿನ್ನೆ ಮೊನ್ನೆವರೆಗೂ ಇದ್ದದ್ದು, ಇವತ್ತು ನೋಡ್ತಾ ಇದೀವಿ ನಾವು ಗ್ಯಾಸು, ಇವತ್ತು ನೋಡ್ತಾ ಇದೀವಿ ಬಟನ್ ಹಾಕಿದ ತಕ್ಷಣ ನೀರು ಬರೋದು, ಇವತ್ತು ಗ್ಯಾಸ್ ಹಚ್ಚಿದ ತಕ್ಷಣನೇ ಅಡಿಗೆ ಆಗೋದು. ಇಷ್ಟೆಲ್ಲ ಇದ್ರೂ ನಮ್ಮ ಹತ್ರ ಟೈಮ್ ಇಲ್ಲ. ಅವತ್ತೊಂದೊತ್ತು ಅಡಿಗೆ ಮಾಡೋದಕ್ಕೆ ಅವ್ರು ಎಷ್ಟು ಟೈಮ್ ಕೊಡಬೇಕಾಗಿತ್ತು? ಸಂಪಾದನೆ ಬಿಟ್ಬಿಡಿ, ಬರೇ ಒಂದೊತ್ತು ಅಡಿಗೆ ಮಾಡಬೇಕು. ಆ ಪಾತ್ರೆ ಒಳಗಡೆ ಒಂದಷ್ಟು ಬಂದು ದವಸ ಧಾನ್ಯ ಬೆಳೋದಕ್ಕೆ ಎಷ್ಟು ಕಷ್ಟಪಡಬೇಕಾಗಿತ್ತು, ಬಿದ್ದಿರುವ ದವಸ ಧಾನ್ಯಗಳನ್ನು ಬೇಯಿಸ್ಲಿಕ್ಕೆ ಎಷ್ಟು ಕಷ್ಟಪಡಬೇಕು, ಆ ಒಂದಷ್ಟು ನೀರು ತರಲಿಕ್ಕೆ ಎಷ್ಟು ಕಷ್ಟಪಡಬೇಕಾಗಿತ್ತು, ಒಂದೊತ್ತಿದಕ್ಕೆ ಊಟ ಮಾಡಿಸ್ಲಿಕ್ಕೆ. ಅಂಥದ್ದು 3 ಹೊತ್ತು ತಾವು ಊಟ ಮಾಡಿಕೊಂಡು ದಾಸೋಹ ಮಾಡಕ್ಕೆ ಅಷ್ಟು ಕೊಡಬೇಕಾಗಿತ್ತು ಅಂದ್ರೆ ಅವ್ರು ಎಷ್ಟು ಟೈಮ್ ಕೊಟ್ಟಿದ್ರು ಕಾಯಕಕ್ಕೆ. ಅಷ್ಟೆಲ್ಲ ಮಾಡಿಕೊಂಡು ಇಷ್ಟು ಅನುಭವ ಮಾಡ್ಲಿಕ್ಕೆ ಅವ್ರಿಗೆ ಆಗಿತ್ತು ಅಂದರೆ ಇವತ್ತು ನಾವು ಅವ್ರಿಗಿಂತ 1000 ಪಟ್ಟು ಅನುಭವ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಅಂತರಾತ್ಮದಲ್ಲಿ ನಮಗೆ ಆಸಕ್ತಿ ಇಲ್ಲ, ಅದರ ಬಗ್ಗೆ ತಿಳುವಳಿಕೆ ಇಲ್ಲ. ಇದಕ್ಕೆ ಯಾವ ಕೋಟಿಗಳು ಬೇಕಾಗಿದೆ, ನಮಗೆ ಯಾವ ಬಂಗಲೆಗಳು ಬೇಕಾಗಿದೆ, ಯಾವ ಆಸ್ತಿ ಬೇಕಾಗಿದೆ? ಬಸವಣ್ಣ ಇರೋದೆಲ್ಲ ಬಿಟ್ಟು ಬಂದ ಈ ಅಂತರಂಗದ ಸುಖಕ್ಕಾಗಿನೇ.
ಎಲ್ಲ ಶರಣರು ಕೂಡ ಅಷ್ಟು ಕಣ್ಣು ಕಿತ್ತಿದ್ರೆ ನಾವು ರೆಡಿ ಇದೀವಿ, ಕಿತ್ತಿಸ್ಕೊಳ್ಳೋದಕ್ಕೆ ಆನೆ ಕಾಲಿಗೆ ಕಟ್ಟಿ ಎಳೆದ್ರು ಎಳಿಸ್ಕೊಳ್ಳೋಕೆ ನಾವು ರೆಡಿ ಇದೀವಿ. ಆಗಬೇಕಾಗಿರೋ ಆತ್ಮ ನಾವು ಆಗಿದ್ದೀವಿ, ಕೂಡಬೇಕಾಗಿರೋ ಪರಮಾತ್ಮನ ಕೂಡಿದೀವಿ. ಈ ಶರೀರ ಇದ್ರೆಷ್ಟು ಬಿಟ್ರೆಷ್ಟು ಅಂತ ನಿಂದಿರಬೇಕು ಅಂದರೆ, ಅಂತಹ ಕೆಚ್ಚದೆ ಬರಬೇಕು ಅಂದರೆ ಅದು ಆತ್ಮದ ಅಂತರಂಗದ ಶಕ್ತಿಯ ಹೊರತಾಗಿ ಅದು ಯಾವ ಸ್ಥೂಲ ಶಕ್ತಿಗೂ ಸಾಧ್ಯ ಇಲ್ಲ. ಆ ಆತ್ಮ ಬರೀ ಬಸವಣ್ಣನ ಹತ್ರ ಇಲ್ಲ, ಬರೀ ಲಿಂಗಮ್ಮನ ಹತ್ರ ಇಲ್ಲ, ಚನ್ನಬಸವಣ್ಣನ ಹತ್ರ ಇಲ್ಲ, ಅಲ್ಲಮ ಪ್ರಭುಗಳ ಹತ್ರ ಅಷ್ಟೇ ಅಲ್ಲ, ನಾವು ಇರುವ ಪ್ರತಿಯೊಬ್ಬರಲ್ಲಿ ಇರುವಂಥದ್ದು ಅದೇ ಆತ್ಮ. ಅದೇ ಆತ್ಮ, ಯಾರಲ್ಲೂ ಒಂದು ಚೂರು ವ್ಯತ್ಯಾಸ ಇಲ್ಲ ಆತ್ಮದಲ್ಲಿ. ಆ ಒಳಗಡೆ ಇರುವ ಚೇತನ ಶಕ್ತಿ, ಆ ಆತ್ಮಶಕ್ತಿ, ಎಲ್ಲರೂ ಸಪ್ತಗುಣಗಳಿಂದ ಆಗಿರುವಂತಹ ಆ ಒಂದು ಶ್ರೇಷ್ಠ ಆತ್ಮಜ್ಯೋತಿಗಳೇ ನಾವೆಲ್ಲ. ಆತ್ಮಜ್ಯೋತಿ ಅಂತ ತಿಳಿದು ಆ ಪರಂಜ್ಯೋತಿಯನ್ನು ಕೂಡಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ ಅವರೆಲ್ಲರೂ ಕೂಡ ಶಿವಯೋಗಿಗಳೇ, ಅವರೆಲ್ಲರೂ ಶರಣರೇ. ಇಂಥ ಒಂದು ಸುಂದರವಾದ ಬದುಕು ನಮ್ಮೆಲ್ಲರದ್ದು ಇದೆ. ಇಲ್ಲಿ ತನ ಅಂತೂ ಕಳೆದು ಹೋಯಿತು. ಕೆಲವ್ರದ್ದು 20 ಹೋಯ್ತು, 30 ಹೋಯ್ತು, 40 ಹೋಯ್ತು, 50 ಹೋಯ್ತು, ಹೋಗಿದ್ದು ಹೋಯ್ತು. ನಮ್ಮ ಕೈಯಲ್ಲಿದೆಯಾ? ವಾಪಸ್ ತರೋಕ್ಕಾಗಲ್ಲ. ಉಳಿದಿರೋದು ಎಷ್ಟಿದೆ? ಇನ್ನೊಂದು 20 ಇದೆಯಾ? ಶಣಪ್ಪಣ್ಣವ್ರಿಗೆ ಇದ್ದರೆ ಇರ್ಬೋದು. ಯಾಕಂದರೆ ಡೈಲಿ ವಾಕಿಂಗ್ ಮಾಡಿಕೊಂಡು, ಯಾಕಂದ್ರೆ ಎಲ್ಲರೂ ಈಗ ಇಲ್ಲಿ ಎಲ್ಲರೂ ವಾಕಿಂಗ್ ಯೋಗಾಸನ ಮಾಡೋದ್ರಿಂದ ಒಂದು ಆತ್ಮವಿಶ್ವಾಸ ಇರುತ್ತೆ. ಇನ್ನೊಂದು ಎಷ್ಟು ವರ್ಷ ಬದುಕ್ಬೋದು ಅಂತ ಇದೆ ಅಂದಾಜು? ಯಾರಿಗಾದ್ರೂ ಒಬ್ಬರಿಗೆ ಧೈರ್ಯ ಇದೆಯಾ ಹೇಳಿ ನೋಡೋಣ, ಇಷ್ಟು ದಿನ ಬದುಕ್ಬೋದು ನಾನು ಅಂತ? ಇನ್ನೊಂದು 20 ವರ್ಷ. ಒಂದ್ಸಲ ಜೋರಾಗಿ ಚಪ್ಪಾಳೆ ಹಾಕೋಣ. ಯಾಕಂದ್ರೆ ಮನುಷ್ಯನಿಗೆ ಆಸೆ ಇರಬೇಕಿಲ್ಲ ಅಂದ್ರೆ ಮತ್ತೆ ಬದುಕೋದಾದ್ರಿ ಹೆಂಗೆ, ಮಾಡೋದಾದ್ರಿ ಹೆಂಗೆ, ಏನಾದರೂ ಒಂದು ಇರಬೇಕಲ್ಲ. ಇರ್ಬೋದ್ರಿ, ಇದ್ರೆ ಹೋದ್ರೆ ಹೋಗಲ್ದಕ್ಕಾದ್ರೂ ಒಂದು 20 ವರ್ಷ ನೋಡೋಣ. ಎದುರ್ಸಕ್ಕಾದ್ರೂ ತಯಾರಾಗಿವಲ್ಲ ಒಂದು 20 ವರ್ಷ. ಗೊತ್ತಿಲ್ಲ ನಮಗೆ, ಏನಿದೆಯೋ ಗೊತ್ತಿಲ್ಲ, ಯಾವಾಗಿದೆಯೋ ಗೊತ್ತಿಲ್ಲ. ಹೆಂಗಿದ್ದವರೆಲ್ಲ ಇವತ್ತು ಎಷ್ಟು ಫಿಟ್ ಆಗಿದ್ದಾರೆ ಅನ್ಕೊಂಡು ಅವರೆಲ್ಲ ಲಟ್ ಅಂತ ಹೋಗ್ತಾ ಇದ್ದಾರೆ. ಯಾರು ಇವತ್ತು ಸಾಯ್ತಾರೆ ನಾಳೆ ಸಾಯ್ತಾರೆ ಅಂತೀವಿ, ಹಂಗೆ 20 ವರ್ಷ ತನಕ ಬಂದ ಇದಾವ. ಇವರೆಲ್ಲ ಚೆನ್ನಾಗಿದ್ದಾರೆ, ಪಟ್ ಅಂತ ಹೋಗ್ಬಿಟ್ಟಾರೆ. ಇವ್ರು ಏನು ಹೇಳೋ ಹೆಸರಲ್ದಂಗೆ ಅವು ಏನು ಮಾತಾಡಂಗಿಲ್ಲ. ಈ ಪರಿಸ್ಥಿತಿ ಹಂಗೆ ಬಂದಿದೆ. ಹಾಗಾಗಿ ಯಾರ ಮೇಲೆ ಯಾರೂ ಡಿಪೆಂಡ್ ಆಗಿಲ್ಲ. ನಾವು ಅನ್ಕೊಂಡಿವಷ್ಟೇ, ನಾನಿದ್ರೇ ನನ್ನ ಹೆಂಡತಿ, ನಾನಿದ್ರೇ ನನ್ನ ಮಕ್ಕಳು. ನಿಜ ಬೇಕು, ಒಬ್ರಿಗೊಬ್ರು ಆಶ್ರಯ ಬೇಕು. ಪತ್ನಿಗೆ ಪತಿಯೇ ಆಶ್ರಯ, ಮಕ್ಕಳಿಗೆ ತಂದೆಯೇ ಒಂದು ಬಲ. ಆದರೆ ಏನು ಗ್ಯಾರಂಟಿ ಇದೆ ಈ ಜೀವನದೊಳಗಡೆ? ನಿಜಕ್ಕೂ ನೀವು ಮಕ್ಕಳಿಗೆ ಆಸ್ತಿ ಮಾಡೋದು ತಪ್ಪು ಅಲ್ಲವೇ ಅಲ್ಲ. ಪತ್ನಿಗೆ ನೀವು ಇನ್ಸೂರೆನ್ಸ್ ಮಾಡಿಕೊಂಡು ಪತ್ನಿನ ಚೆನ್ನಾಗಿ ಇಟ್ಕೊಂಡು ಪತ್ನಿಗೋಸ್ಕರ ಏನಾದರೂ ಮಾಡೋದು ಒಬ್ಬ ಗಂಡನಾಗಿ ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಮ್ಮ ತಾಯಿಗೆ, ನಮ್ಮ ಪತ್ನಿಗೆ, ನಮ್ಮ ಮಕ್ಕಳಿಗೆ ನಾವೇ ಮಾಡಬೇಕಾಗಿರುವಂಥದ್ದು. ಮಾಡೋಣ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಅವು ಯಾವ ರಕ್ಷಣೆ ಕೊಡುವ ಸೂಚನೆಗಳಿಲ್ಲ, ಯಾವ ರಕ್ಷಣೆ ಕೊಡೋದಿಲ್ಲ. ಇನ್ನು ಮುಂದೆ ನಾವು ಊಹೆನೆ ಮಾಡ್ಕೊಳಕ್ಕಾಗದೇ ಇರುವಂಥ ರೋಗಗಳು ಬರೋದಿದೆ. ನಾವು ಊಹೆನೆ ಮಾಡ್ಕೊಳಕ್ಕಾಗದೇ ಇರುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗೋದಿದೆ. ಮತ್ತೆ ಅದೇ ಕಟ್ಟಿಗೆ ಅದೇ ಕೊಳ್ಳು ಹುಡುಕುವಂಥ ಸಮಯ ಬರೋದಿದೆ. ಮತ್ತೆ ಅದೇ ಕಷ್ಟ ಎದುರಿಸಲಿಕ್ಕೆ ನಾವು ರೆಡಿ ಆಗಬೇಕಾಗಿದೆ. ಒಂದು ದಿನ ಪೆಟ್ರೋಲ್ ಖಾಲಿ ಅಂತ ಅಲ್ಲಿ ಬಂದರೆ ನಾವು ಎಲ್ಲ ರೋಡಿಗೆ ಬಂದು ಬಿದ್ದಿರ್ತವೆ ಕಾರು ಬೈಕ್ಗಳೆಲ್ಲ. ಮತ್ತೆ ಕಾಲ ಮೇಲೆ ನಾವು ಡಿಪೆಂಡ್ ಆಗಬೇಕು. ಗ್ಯಾಸ್ ಇಲ್ಲ, ಟ್ರಾನ್ಸ್ಪೋರ್ಟ್ ಇಲ್ಲ ಅಂತ ಒಂದು ದಿನ ನಿಂತು ಅಂದರೆ ಎಲ್ಲ ಗ್ಯಾಸ್ ನಿಂತು ಮತ್ತೆ ಹುಡುಕಕ್ಕೆ ಬರ್ಬೇಕು ನಾವು ಜಾಲಿ ಕಟ್ಟಿಗೆನ. ಎಷ್ಟೊತ್ತು ಬೇಕಿದೆ ಆಗೋದಕ್ಕಂದ್ರೆ 2 ದಿನ ಸಾಕು. ಎಷ್ಟೊತ್ತು ನಡೀತದೆ ನಮ್ಮ ಮನೆಗಿರೋ ಗ್ಯಾಸ್? ಇನ್ನೊಂದು 15 ದಿನ ಓಡ್ಬೋದ? ನೆಕ್ಸ್ಟ್ ಗ್ಯಾಸ್ ಲೋಡ್ ಬಂದಿಲ್ಲ ಅಂದರೆ ಎಷ್ಟು ದಿನ ಓಡ್ಬೋದು ನಮ್ಮ ಮನೆ ಗ್ಯಾಸ್? ಇಷ್ಟೇ ಇದಿರೋದು. ಒಂದು ಸಲ ಪವರ್ ಕಟ್ ಆಗೋಯ್ತು ಅಂತಂದರೆ, ಪವರ್ ಸ್ಟೇಷನಲ್ಲಿ ಪ್ರಾಬ್ಲಮ್ ಬಂತು ಅಂದರೆ, ಅಲ್ಲಿ ನೀರು ತುಂಬ್ಕೊಂತು ಇನ್ನೇನು ಆಯಿತು ಅಂದರೆ ಎಷ್ಟು ಜಾಗದಾಗ ತಯಾರು ಮಾಡಕತ್ತೀವಿ ನಾವೀಗ? ಏನು 2-3 ಜಾಗದೊಳಗೆ. ಆ 2-3 ಜಾಗಗಳು ಏನಾದರೂ ಆಯಿತು ಅಂತ ಇಟ್ಕೊಳ್ಳಿ, ಇಡೀ ಜಗತ್ತು ಮತ್ತೆ ಕತ್ಲ ಆಗೋದಿದ್ದೇ ಇದೆ. ಹಂಗಂತ ಆ ಟೈಮ್ ಆದಾಗ ಎಲ್ಲರಿಗೂ ವಿದ್ಯೆ ಇರುತ್ತೆ, ಅದನ್ನೇನು ಮಾಡೋಕ್ಕಾಗಲ್ಲ. ಆದರೆ ಇದು ಯಾವುದು ಕೂಡ ರಕ್ಷಣೆ ಮಾಡೋಕ್ಕಾಗದೇ ಇರುವಷ್ಟು ಭೀಕರ ದಿನಗಳೇನು ಮುಂದೆ ಬರೋದಿದೆ. ನಿಜವಾಗಲೂ ನಿಮ್ಮ ಮಕ್ಕಳಿಗೆ, ನಿಮ್ಮ ಮಡದಿಗೆ ನೀವೇನಾದರೂ ಮಾಡ್ತೀರಿ ಅನ್ನೋದಾದರೆ ಒಂದಷ್ಟು ಆತ್ಮಸ್ಥೈರ್ಯ ತುಂಬುವಂಥ, ಆತ್ಮಜ್ಞಾನ ಕೊಡುವಂಥ ಆಧ್ಯಾತ್ಮವನ್ನು ಕಲಿಸ್ರಿ. ಅವ್ರ ಮಕ್ಕಳಿರ್ಬೋದು, ಪತ್ನಿ ಇರ್ಬೋದು, ಯಾರೇ ಇರ್ಬೋದು, ಎಲ್ಲಾದರೂ ಕರ್ಕೊಂಡೋಗಿ ಒಂದಷ್ಟು ಆಧ್ಯಾತ್ಮದ ಕಡೆಗೆ ಮುಖ ಇರಲಿ. ಅವ್ರದ್ದು ದುಡ್ಡಿನ ಕಡೆಗೆ ಬೇಡ, ಆಸ್ತಿ ಕಡೆಗೆ ಬೇಡ. ದುಡಿಲಿ, ಬೇಕಾದಷ್ಟು ಲಕ್ಷ ಸಂಪಾದನೆ ಮಾಡಲಿ, ಕೋಟಿ ತರೋರಿರಲಿ, ಮಕ್ಕಳು ಕಲಿಸ್ರಿ, ದುಡಿಲಿ. ಆದರೆ ಆಧ್ಯಾತ್ಮದ ಒಂದಷ್ಟು ಸಂಪರ್ಕದಲ್ಲಿ ಇಡ್ರಿ. ಅವ್ರಿಗೆ ಏನು ಬೇಡ, ಒಳಗಡೆ ಈ ಸುಟ್ಟು ಹೋಗುವ, ಕೆಟ್ಟು ಹೋಗುವ ಶರೀರ ನಶ್ವರ, ಒಳಗಡೆ ಇರುವ ನನ್ನ ಆತ್ಮ, ನನ್ನ ತಂದೆ ಪರಮಾತ್ಮ ಅಂತ ಕೂತ್ಕೊಂಡು ಒಂದು 10 ನಿಮಿಷ ಧ್ಯಾನ ಮಾಡೋದನ್ನು ಅವರಿಗೆ ಕಲಿಸಿದ್ರಿ ಅಂದರೆ, ಅದು ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಪತ್ನಿ ಆಗಿರ್ಬೋದು, ನಿಮ್ಮ ಕುಟುಂಬದವರಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಅದು ನಿಜವಾದ ಆಸ್ತಿ ಅವರಿಗೆ. ಅದು ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಎಲ್ಲ ಶರಣರು ಬಡದಾಡಿದರು, ಎಲ್ಲ ಮಹಾತ್ಮರು ಬಡದಾಡಿದರು ಅಂದರೆ
ಕೊನೆಗಾಲದಲ್ಲಿ ನಮ್ಮನ್ನು ಕಾಪಾಡೋದು, ನಮ್ಮ ಅಂತರಂಗದ ರಕ್ಷಣೆಗೆ ಬರೋದು ಆ ಪರಮಾತ್ಮನ ಒಂದು ಸ್ಮೃತಿ, ಪರಮಾತ್ಮನ ಧ್ಯಾನ, ಪರಮಾತ್ಮನ ಶಕ್ತಿ ಬಿಟ್ಟರೆ ಮತ್ತಾವ ಶಕ್ತಿನೂ ನಮ್ಮನ್ನು ಕಾಪಾಡಲಿಕ್ಕೆ ಈ ಜಗತ್ತಲ್ಲಿ ಇಲ್ಲ. ಇದು ಅಂತ್ಯದಲ್ಲಿ ಗೊತ್ತಾಗತ್ತೆ. ಆದರೆ ಆವಾಗ ನಾ ಬಂದಾಗ ನೀ ಎದ್ದಿರಲಿಲ್ಲ, ನೀ ಎದ್ದಾಗ ನಾ ಅಲ್ಲಿರಲಿಲ್ಲ ಅನ್ನಂಗೆ ಆದರೆ ಏನು ಉಪಯೋಗ ಆಗುತ್ತೆ? ಅದಕ್ಕೆ ನಾವು ಯಾವಾಗ ಅಂದರೆ ಎಲ್ಲ ಕೆಟ್ಟ ಮೇಲೆ ಬುದ್ಧಿ ಬರೋದಕ್ಕಿಂತ ಕೆಡೋದಕ್ಕಿಂತ ಮುಂಚೆ ನಾವು ತಯಾರಿ ಮಾಡ್ಕೊಂಡು ಇಟ್ಕೊಂಡಿದ್ರೆ, ಮಳೆಗಾಲ ಬರೋದ್ರೊಳಗಡೆನೆ ಮಳೆಗಾಲಕ್ಕೆ ಬೇಕಾಗಿರೋ ತಯಾರಿಯನ್ನು ರೈತ ಮಾಡ್ಕೊಂಡಿದ್ರೆ ಮತ್ತೆ ಮುಂದಿನ ವರ್ಷ ಸುಖವಾದ ಜೀವನ ಮಾಡ್ತಾನೆ. ಹೆಂಗೋ ಹಾಗೆ ಇನ್ನೂ ಅಂಥ ಕಾಲ ಆರಂಭ ಆಗಿಲ್ಲ. ಆಗೋದಂತೂ ಕಟ್ಟಿಟ್ಟ ಬುದ್ಧಿ ಕಾಲಜ್ಞಾನದ ಪ್ರಕಾರ ಅಷ್ಟರ ಒಳಗಡೆ ಇರುವ ಎಷ್ಟು ದಿನಗಳಿದೆ, ಪ್ರತಿದಿನ ಒಂದಷ್ಟು ಸೂರ್ಯ ಉದಯ ಆಗೋದನ್ನು ಕಣ್ಣು ತುಂಬ 5 ನಿಮಿಷ ನೋಡಿ. ನೀವೇನು ಶಿವಯೋಗ ಮಾಡೋದು ದೂರ ಹೋಯ್ತು. ಶಿವಯೋಗ ಮಾಡೋಕ್ಕೆ ಟೈಮ್ ಕೊಟ್ಟರೆ ಬೇರೆ ಬೇಕಾದ್ರೆ ಕೊಡೋಣ ಅಂತ. ಒಂದು ಸಲ ಸುಮ್ಮನೆ ನೀವು ಎಲ್ಲಿದ್ರೆ ಅಲ್ಲಿ ನಿಮ್ಮ ಮಾಳಿಗೆ ಮೇಲೆ ನಿಂತ್ಕೊಂಡು ಆ ಟೈಮಲ್ಲಿ ಒಂದು 5 ನಿಮಿಷ ಟೈಮ್ ಇದ್ದರೆ ಕರೆಕ್ಟ್ ಪ್ರತಿದಿನ ಸೂರ್ಯ ಉದಯ ಆಗೋದು ನಾನು ನೋಡ್ತೀನಿ ಅಂತ ಇಷ್ಟೇ ನೀವು ಒಂದು ನಿಮ್ಮ ಒಳಗಡೆ ಒಂದು ಚಾಲೆಂಜ್ ಹಾಕ್ಕೊಂಡು ಪ್ರತಿದಿನ ಆ ಟೈಮ್ನೊಳಗಡೆ ಎದ್ದು ಬಿಟ್ಟು ನೀವು ಒಂದಷ್ಟು ಫ್ರೆಶ್ ಆಗಿ ಅಷ್ಟೊತ್ತಿಗೆ ಧ್ಯಾನ ಪೂಜೆ ಮುಗಿಸೋರಿದ್ರೆ ಮುಗಿಸ್ಕೊಂಡು ಒಂದು ಸಲ ಮಾಳಿಗೆ ಮೇಲೆ ಬಂದು ಒಂದು ದೃಶ್ಯ ನೋಡ್ರಿ. ಸಾಯಂಕಾಲ ಸೂರ್ಯ ಅಸ್ತ ಆಗುವಾಗ ಒಂದು ದೃಶ್ಯ ನೋಡ್ರಿ. 5 ನಿಮಿಷ ಇಡೀ ಜೀವನ ಪರ್ಯಂತ ಮತ್ತೆ ಓಡಿ 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 ಎಷ್ಟಾದರೂ ಓಡ್ಕೊಂತ ಹೋಗಿ 2 ಸಲ ಸುಮ್ಮನೆ ನೋಡೋದೊಂದು ಅಭ್ಯಾಸ ಮಾಡ್ಕೊಳ್ಳಿ. ಅವಾಗ ಜೀವನ ಏನು ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ ತಾನೆ. ಏನಾದರೂ ಮಾಡಬೇಕು. ದಿನ ಅಂತೂ ಕಳೀತಾ ಇದ್ದಾವೆ. ಹಿಂಗೂ ಒಂದೇ ದಿನ ನಾವು ಮಣ್ಣಾಗಿ ಹೋಗೋರು ಯಾರು ಇರ್ತಾರೆ ಇಲ್ಲಿ? ಎಲ್ಲ ಕೋಟಿಗಟ್ಟಲೆ ಗಳಿಸೋರು ಹೋಗಿದ್ದಾರೆ, ರಾಜ ಮಹಾರಾಜರು ಹೋಗಿದ್ದಾರೆ, ಸಂತ ಶರಣರು ಹೋಗಿದ್ದಾರೆ. ನಾವು ಒಂದು ದಿನ ಹೋಗ್ತೀವಿ. ಎಲ್ಲರೂ ಮುಚ್ಚಿಡಕ್ಕೆ ರೆಡಿ ಇದ್ದಾರೆ. ಆದರೆ ಹೋಗುವಾಗ ಒಂದಷ್ಟು ಆತ್ಮತೃಪ್ತಿಯಿಂದ ಈ ಶರೀರವನ್ನು ಬಿಟ್ಟು, ಹಣ್ಣಾದ ಮೇಲೆ ವೃಕ್ಷವನ್ನು ಬಿಟ್ಟು ತಾನಾಗೆ ಹೋಗುವಂತೆ ನಾನಾಗೆ ನಾನು ಇಚ್ಛಾಮರಣಿಯಾಗಿ ಹೋಗುವಷ್ಟು ಶಕ್ತಿ ಈ ಶಿವಯೋಗದೊಳಗಡೆ. ಯಾವಾಗ ಈ ಶರೀರ ಸಾಕು ಅಂತ ನನಗನ್ನಿಸ್ತದ ಅವಾಗ ಬಿಡಕ್ಕೆ ಬಂತು ಅಂದ್ರೆ ನಾನು ಶರಣ, ನಾನು ಶಿವಯೋಗಿ. ಅದಾದ ಮೇಲೆ ಇದ್ರೆ ಇದು ವಲಸಿದು. ಇದನ್ನು ಇವತ್ತು ಯಾರು ಮುದ್ದಾಡ್ತಾ ಇದ್ದಾರೆ, ಯಾರು ನಮಗಿಷ್ಟೆಲ್ಲ ಬಂದು ಅಪ್ಕೊಳ್ತಾ ಇದ್ದಾರೆ, ತಂದೆ ತಾಯಿ ಮಕ್ಕಳು ಹೆಂಡತಿ, ಅವರೇ ಚೀತು ಅಂತ ಅನ್ನುವಷ್ಟರ ಮಟ್ಟಿಗೆ ನಾವು ಇದ್ರೊಳಗಡೆ ಇದ್ದು ಬಿಟ್ಟರೆ ಅದರಂಥ ನರಕ ನಾವು ಇನ್ಯಾವುದು ನೋಡಲಿಕ್ಕಿಲ್ಲ. ನರಕ ಮತ್ಯಾವುದಲ್ಲ, ಈ ಶರೀರನೇ ನರಕ ತೋರಿಸುತ್ತೆ ನಮಗೆ. ಅಷ್ಟರ ಒಳಗಡೆ ನಾವು ಆತ್ಮ ಕಲ್ಯಾಣವನ್ನು ಮಾಡಿಕೊಂಡು ಆ ಪರಮಾತ್ಮನ ಧ್ಯಾನದಲ್ಲಿ ನಾವೇ ಇಚ್ಛಾಮರಣಿಗಳಾಗುವಂಥ ಸೂತ್ರ ಈ ಶಿವಯೋಗದಲ್ಲಿ ಕಲಿಸಿದರೆ ಸಾಧ್ಯವಾದಷ್ಟು ಒಂದು ಅರ್ಧ ಗಂಟೆ ಲಿಂಗ ಪೂಜೆ ಮಾಡ್ಕೊಳ್ಳೋರಿದ್ರೆ ಮಾಡ್ರಿ. ಇಲ್ಲ ಅಂತಂದರೆ ಒಂದಷ್ಟು ಆತ್ಮವನ್ನು ಈ ಬೃಕುಟಿ ಮಧ್ಯದಲ್ಲಿ ಧ್ಯಾನ ಮಾಡಿಕೊಂಡು ಆ ಪರಮಾತ್ಮನ ನಾಮಸ್ಮರಣೆಯಲ್ಲಿ ನಿಮಗೆ ಏನೂ ದೊಡ್ಡ ವಿದ್ಯೆ ಬೇಕಿಲ್ಲ. ನಾನು ಆತ್ಮ, ನನ್ನ ತಂದೆ ಪರಮಾತ್ಮ, ನಾನು ಆತ್ಮ ಜ್ಯೋತಿ, ನನ್ನ ತಂದೆ ಪರಮ ಜ್ಯೋತಿ, ಅವ್ರ ಜೊತೆ ನಿರಾಕಾರನ ಜೊತೆ ನಿರಾಕಾರ ಯೋಗ, ನಿರಾಕಾರ ಸಂಬಂಧ, ನಿರಾಕಾರ ವಾರ್ತಾಲಾಪ, ನಿರಾಕಾರ ಅನುಭವದಲ್ಲಿ ಒಂದು 10 ನಿಮಿಷ ಮುಳಿಗೆ. ಅಲ್ಲಿ ಯಾವ ಮಂತ್ರ ಬೇಡ, ತಂತ್ರ ಬೇಡ, ಏನು ಬೇಡ, ಸುಮ್ಮನೆ 10 ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ. ಸ್ನಾನ ಮಾಡ್ಕೊಂಡಾದ್ಮೇಲೆ ಬೆಳಗ್ಗೆ 10 ನಿಮಿಷ, ಸಾಯಂಕಾಲ 10 ನಿಮಿಷ ಇಷ್ಟು ಮಾಡ್ತಾ ಬನ್ನಿ. ಇನ್ನೂ ಹೆಚ್ಚಿನದು ಬೇಕಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂತ್ಕೊಂಡು ಅದು ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅನ್ನುವಂಥ ಯೋಗವನ್ನು ಕೂಡ ನಾವೆಲ್ಲರೂ ಒಬ್ರಿಗೊಬ್ರು ಹಂಚಿಕೊಂಡು ಬೆಳೀತಾ ಹೋಗೋಣ. ಅಂಥ ಒಂದು ಅನುಭವ ಮಂಟಪದ ಹಾದಿಯನ್ನು ಹಾಕಿಕೊಟ್ಟಿದ್ದಾರೆ. ನಾವು ಕುಂತಿರದೇ ಒಂದು ಅನುಭವ ಮಂಟಪ ಅಂತ ತಿಳ್ಕೊಂಡು ಆ ಎಲ್ಲ ಶರಣರಿಗೆ ಒಂದು ಸರಿ ಜೋರಾಗಿ ಚಪ್ಪಾಳೆ ತಟ್ಟಿ ನಾವು ಇವತ್ತಿನ ಸತ್ಸಂಗವನ್ನು ಮುಕ್ತಾಯ ಮಾಡೋಣ. ಓಂ ಶಾಂತಿ.